ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟಿಪ್ಸ್ ಆ್ಯಂಡ್ ಟೆಕ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ತುಂಬ ದಿವಸ ಆದಮೇಲೆ ನಾನು ಇಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿ ನಿಮಗೆ ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಕಾರಣ ಏನಂತಂದರೆ, ಮುಂಚೆ ನಾನು ಎಲ್ಲ ಲೈವ್ ಕ್ಲಾಸಸ್ ಮಾಡಿದ್ದೆ. ಯಾರ್ಯಾರು ತುಂಬ ಚಾಪ್ಟರ್ಸ್ನ ನಾನು ಲೈವ್ ಕ್ಲಾಸ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಬಂದು ನಮ್ಮ ಒಂದು ಯೂಟ್ಯೂಬ್ ಒಂದು ಚಾನಲ್ ಬಂದು ರೆಕಾರ್ಡ್ ಆಗಿರುತ್ತೆ. ನೀವು ಯಾವಾಗ ಫ್ರೀ ಇರ್ತೀರಿ, ಸೊ ನೀವು ಆವಾಗ ಹೋಗಿ ಆ ಒಂದು ವಿಡಿಯೋನ ನೋಡಿ ನೀವೇನು ಮಾಡ್ಬೋದು ಅಂತಂದರೆ, ನೀವು ಲೈವ್ ಕ್ಲಾಸ್ಗೆ ಏನು ಮಾಡ್ಬೋದು, ಅಟೆಂಡ್ ಆಗ್ಬೋದು. ಸೊ ಲೈವ್ ಇಲ್ಲದೆ ಇರ್ಬೋದು, ಅಲ್ಲಿ ರೆಕಾರ್ಡ್ ಆಗಿರುತ್ತೆ, ಅದನ್ನು ನೀವು ಅರ್ಥ ಮಾಡ್ಕೋಬೋದು. ತುಂಬ ಚಾಪ್ಟರ್ಸು ಅದರಲ್ಲಿ ನಾನು ಕವರ್ ಮಾಡಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ಏನು ಮಾಡಬೇಕು ಅಂತಂದರೆ, ನಾನು ವಿಡಿಯೋ ಮಾಡಿ ಬಿಡೋದೇ ಒಳ್ಳೇದು ಅನಿಸ್ತು. ಯಾಕಂದರೆ ಗ್ರೂಪಲ್ಲಿ ನಾನು ಮೆಸೇಜ್ ಮಾಡಿದೆ, ಯಾರು ರೆಸ್ಪಾನ್ಸ್ ಮಾಡಿಲ್ಲ, ಯಾರು ರೆಡಿ ಆಗಿರಲಿಲ್ಲ ಲೈವ್ ಕ್ಲಾಸಸ್ಗೆ. ಸೊ ಹಾಗಾಗಿ ನಾನು ವಿಡಿಯೋ ಮಾಡೋದೇ ಒಳ್ಳೇದು ಅನಿಸ್ತು. ಸೊ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಲೆಂತ್ ಇರೋದಿಲ್ಲ, ತುಂಬ ಸಣ್ಣದಾಗಿರುತ್ತೆ ಮತ್ತು ನಿಮಗೆ ಈಸಿಯಾಗಿ ಅರ್ಥ ಆಗೋ ಥರ ಇರುತ್ತೆ. ನಾನು ಲಾಸ್ಟು ಇದರಲ್ಲಿ ಲೈವ್ ಕ್ಲಾಸಲ್ಲಿ ಬಂದು ನಿಮ್ಗೆ ಏನು ಮಾಡಿದೆ, ಅಡ್ಮಿಷನ್ಸ್ ಆ್ಯಂಡ್ ಡಿಸ್ಚಾರ್ಜ್ ಬಗ್ಗೆ ನಾನು ಏನು ಮಾಡ್ತಾ ಇದ್ದೆ, ಟೀಚ್ ಮಾಡ್ತಾ ಇದ್ದೆ. ಸೊ ಫ್ರೆಂಡ್ಸ್, ನೀವು ಅದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ, ನೀವು ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದರೆ, ದಯವಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಕೇಳಿದ್ರೆ, ನಿಮ್ಮೊಂದು ಯೂಟ್ಯೂಬ್ನ ಓಪನ್ ಮಾಡಿ ನೀವು ಹೀಗೆ ಇಂಟರ್ಫರೆನ್ಸ್ ಬರುತ್ತೆ. ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ಏನೂ ಇಲ್ಲ, ಇಲ್ಲಿ ಟಿಪ್ಸ್ ಆ್ಯಂಡ್ ಟೆಕ್ ಫಾರ್ ಅಂತ ಹೊಡೆದ್ರೆ ಸಾಕು, ನಿಮ್ಗೆ ಬಂದ್ಬಿಡುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮೊಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನೀವು ಏನು ಮಾಡಬೇಕು, ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಬಟನ್ನ ಒತ್ತಬೇಕು. ನನಗೆ ಇದು ಬರೋದಿಲ್ಲ, ಯಾಕಂದರೆ ನನ್ನದೇ ಚಾನಲ್ಲು. ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಪಕ್ಕದಲ್ಲಿ ಗಂಟೆ ಒಂದು ಐಕಾನ್ ಬರುತ್ತೆ. ಸೊ ನೀವು ಗಂಟೆ ಐಕಾನ್ ಒತ್ತಿದರೆ ನಿಮ್ಗೆ ಏನಾಗುತ್ತೆ ಅಂತಂದರೆ, ನಿಮಗೆ ನಮ್ಮ ಒಂದು ಎಲ್ಲ ರೀತಿಯಾದಂಥ ಒಂದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಲಾಸ್ಟ್ ಟೈಮ್ ನಾವು ನೋಡಿರ್ಬೋದು, ನರ್ಸಿಂಗ್ ಫೌಂಡೇಶನ್ ಚಾಪ್ಟರ್ 3 ಅಂದರೆ ಹಾಸ್ಪಿಟಲ್ ಆ್ಯಂಡ್ ಡಿಸ್ಚಾರ್ಜ್, ಅದನ್ನು ಮಾಡಿದ್ದೀನಿ. ಸೊ ನರ್ಸಿಂಗ್ ಫೌಂಡೇಶನ್ ಚಾಪ್ಟರ್ 11 ಮಾಡಿದ್ದೀನಿ, ಅಂದರೆ ಇಂಟ್ರೊಡಕ್ಷನ್ ಟು ಹ್ಯೂಮನ್ ಬಾಡಿ ಮಾಡಿದ್ದೀನಿ. ಸೊ ನರ್ಸಿಂಗ್ ಫೌಂಡೇಶನ್ ಚಾಪ್ಟರ್ 11 ಅದರದ್ದೇ ಸೆಕೆಂಡ್ ಫೇಸು. ಸೊ ಈ ರೀತಿಯಾಗೆಲ್ಲ ಲೈವ್ ಕ್ಲಾಸ್ಗಳನ್ನ ಮಾಡಿದ್ದೀನಿ ನಾನು. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡ್ರಿ, ಹೋಗ್ರಿ ಒಂದು ಚಾನಲ್ನ ನೋಡಿರಿ. ಸೊ ನಿಮ್ಗೆ ಎಲ್ಲ ರೀತಿಯಾದಂಥ ಮಾಹಿತಿ ಸಿಗುತ್ತೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಮೈ ಟಾರ್ಗೆಟ್ ಈಸ್ 1000 ಸಬ್ಸ್ಕ್ರೈಬರ್ಸ್. ದಯವಿಟ್ಟು ಅದನ್ನು ಬೇಗ ಮುಗಿಸ್ಕೊಡ್ರಿ. ನೀವು ಬೇಗ ಮುಗಿಸ್ಕೊಟ್ರೆ ನಾನು ಬೇಗ ನಿಮ್ಗೆ ಏನು ಮಾಡೋದು, ಲೈವಲ್ಲಿ ಯೂಟ್ಯೂಬ್ ಕಡೆಯಿಂದನೇ ನಾನು ನಿಮಗೆ ಲೈವ್ ಆಗಿ ಬರ್ಬೋದು. ಸೊ ಇದೊಂದು ಒಳ್ಳೆ ಆಪ್ಷನ್ ಇರುತ್ತೆ ನಿಮಗೆ. ಸೊ ಥಿಂಕ್ ಇಟ್. ಸೊ ಇಲ್ಲಿವರೆಗೆ ನಾನು ಹೇಳಬಲ್ಲೆ, ಅದಕ್ಕೂ ನಿಮಗೆ ಬಿಟ್ಟಿದ್ದು. ಸೊ ನಾವು ಇಲ್ಲಿ ನಾವು ನೋಡ್ಬೋದು, ಸ್ವಲ್ಪ ಸ್ಲೈಟಾಗಿ ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಇಲ್ಲಿ ರಿವೈಷನ್ ಮಾಡ್ಕೊಳ್ಳೋಣ. ಸೊ ನಾನು ಆ್ಯಕ್ಚುಲಿ ಬಂದು ಈ ಸ್ಲೈಡ್ನ ನೋಡಿ ನಾನು ನಿಮಗೆ ಟೀಚಿಂಗ್ ಮಾಡೋದಿಲ್ಲ. ಸೊ ನಾನು ಸಪ್ರೇಟಾಗಿ ನಾನು ಏನೇ ಇದ್ರೂ ನಾನು ಟೆಕ್ಸ್ಟ್ ಬುಕ್ನ ರೆಫರ್ ಮಾಡ್ತೀನಿ. ಬಟ್ ನಿಮಗೆ ರೆಫರೆನ್ಸ್ಗೆ ಇರಲಿ ಅಂತೇಳಿ ಈ ಒಂದು ಸ್ಲೈಡ್ನ ನಾನು ಓಪನ್ ಮಾಡಿದ್ದೀನಿ. ಸೊ ಇದನ್ನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಲಿಂಕಲ್ಲಿ ಕೊಟ್ಟಿದ್ದೀನಿ, ಲಿಂಕ್ ಥರದಲ್ಲಿ ವಾಟ್ಸಪ್ ಗ್ರೂಪಲ್ಲಿ ನೀವು ಅಲ್ಲಿ ಓಪನ್ ಮಾಡಿ ಸಹ ನೀವು ಅದನ್ನು ನೋಡ್ಕೋಬೋದು. ಸೊ ರಿವಿಷನ್ ಮಾಡೋದಾದರೆ, ಅಡ್ಮಿಷನ್ ಆ್ಯಂಡ್ ಡಿಸ್ಚಾರ್ಜ್ ರಾಹುಲ್ ಬಿ ಪಂಡಿತ್ ಅವರು ಇದನ್ನು ಪೋಸ್ಟ್ ಮಾಡಿರೋದು, ಅಪ್ಲೋಡ್ ಮಾಡಿರುವಂಥ ಒಂದು ಸ್ಲೈಡ್ಸು. ಓಕೆ, ಸೆಷನ್ ಜನರಲ್ ಹಾಸ್ಪಿಟಲ್ ಪುಣೆ. ಓಕೆ, ಪುಣೆ ಕಡೆಯಿಂದ. ನೆಕ್ಸ್ಟ್ ನರ್ಸಿಂಗ್ ಅಂದರೆ ಏನಂತೇಳಿ ಅವ್ರು ಹಾಕಿದ್ದಾರೆ, ನರ್ಸಿಂಗ್ ಆ್ಯಂಡ್ ಕ್ಯಾಂಪಸ್ ಆಟೋನಾಮಸ್ ಆ್ಯಂಡ್ ಕೊಲಾಬ್ರೇಟಿವ್ ಕೇರ್ ಆಫ್ ಇಂಡಿವಿಜುವಲ್ಸ್ ಆಫ್ ಆಲ್ ಏಜಸ್, ಫ್ಯಾಮಿಲೀಸ್, ಗ್ರೂಪ್ಸ್, ಕಮ್ಯುನಿಟೀಸ್, ಸಿಕ್ ಆರ್ ವೆಲ್ ಆ್ಯಂಡ್ ಇನ್ ಆಲ್ ಸೆಟ್ಟಿಂಗ್ಸ್. ಇಟ್ ಇನ್ಕ್ಲೂಡ್ಸ್ ದ ಪ್ರಮೋಷನ್ ಆಫ್ ಹೆಲ್ತ್ ಆ್ಯಂಡ್ ಪ್ರಿವೆಂಟ್ಸ್ ದ ಇಲ್ನೆಸ್ ಆ್ಯಂಡ್ ದ ಕೇರ್ ಆಫ್ ದ ಇಲ್ನೆಸ್. ಸೊ ಇದು ಏನಿಲ್ಲ, ನರ್ಸಿಂಗ್ ಅಂತಂದರೆ ಏನಂತಂದರೆ, ಎಲ್ಲ ಒಂದು ವಯಸ್ಕರಿಗೆ ಎಲ್ಲರಿಗೂ ಸಹ ಏನಾಗುತ್ತೆ, ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ, ಫ್ಯಾಮಿಲಿ ಮೆಂಬರ್ಸ್ಗೂ ಕೊಡ್ತಾರೆ, ಕಮ್ಯುನಿಟೀಸ್ಗೂ ಕೊಡ್ತಾರೆ. ಅವರು ಚೆನ್ನಾಗಿದ್ದರೂ ಅವ್ರಿಗೆ ಆರೋಗ್ಯ ಚೇತರಿಸ್ಕೊಳ್ಳೋದಕ್ಕೆ ಕೊಡ್ತಾರೆ. ಚೆನ್ನಾಗಿ ಇಲ್ಲದೇ ಇದ್ದರೆ ಮತ್ತು ಸಿಕ್ಕಾಗಿದ್ದರೂ ಸಹ ಅವ್ರಿಗೆ ಆರೋಗ್ಯ ಚೇತರಿಸ್ಕೊಳ್ಳೋದಕ್ಕೆ ಇದೊಂದು ಹೋಮ್ ಥರ ಇದು ಇರುತ್ತೆ. ಸೊ ಮತ್ತು ಇಲ್ನೆಸ್ನ ಪ್ರಿವೆಂಟ್ ಮಾಡುತ್ತೆ. ಮತ್ತು ಏನು ಮಾಡುತ್ತೆ ಅಂದರೆ, ಡಿಸೀಸ್ ಪ್ರಿವೆಂಟ್ ಮೆಡಿಸಿನ್ಸ್ನ ಸ್ಟೋರ್ ಮಾಡುವಂಥ ಒಂದು ಕೆಪಾಸಿಟಿ ಹೊಂದಿರುವಂಥದ್ದು ನರ್ಸಿಂಗ್ ಅಂತಂದರೆ. ಆ ರೀತಿಯಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಹಾಸ್ಪಿಟಲ್ ಡೆಫಿನೇಷನ್ ಇದೆ. ಸೊ ನಾನು ಇದೆಲ್ಲ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಡೆಫಿನೇಷನ್ ಆಫ್ ಹಾಸ್ಪಿಟಲ್ ಅಡ್ಮಿಷನ್ ಈಸ್ ಡಿಫೈನ್ಡ್ ಆಸ್. ಅಡ್ಮಿಷನ್ ಡೆಫಿನೇಷನ್ ಏನಂದರೆ, ಆ ಪೇಷಂಟ್ ಏನಾದರೂ ತುಂಬ ಕ್ರಿಟಿಕಲ್ ಆಗಿದ್ರೆ ಅವನ್ನ ಅಲ್ಲೇ ಸ್ಟೇ ಮಾಡಿಸಿ, ಅವ್ನ ಅಬ್ಸರ್ವೇಷನ್ ಇಟ್ಟು ಅವ್ನ ಬಗ್ಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಅವನಿಗೆ ನಾವು ಇನ್ಸ್ಟೆಂಟಿವ್ ಕೇರ್ನ ನಾವೇನು ಮಾಡಬೇಕು ಅವ್ರಿಗೆ, ಅಂದರೆ ಇನ್ಸ್ಟೆಂಟ್ ಕೇರ್ ಅಂತಂದರೆ ಏನು, ICU ಅಂದರೆ ಅವ್ರ ಬಗ್ಗೆ ತುಂಬ ನಾವು ಕಾಳಜಿ ವಹಿಸೋದು. ಸೊ ಇವೆಲ್ಲ ಏನಿರುತ್ತೆ, ಡೆಫಿನೇಷನ್ಸ್ ಇರ್ತವೆ. ಪರ್ಪಸ್ ಆಫ್ ಅಡ್ಮಿಷನ್ ಹೇಳಿದ್ದೀನಿ. ಮತ್ತು ಅಡ್ಮಿಷನ್ಸಲ್ಲಿ 2 ಟೈಪ್ಸ್ ಇರ್ತವೆ, ಒಂದು ಎಮರ್ಜೆನ್ಸಿ, ಒಂದು ರೂಟೀನ್. ಅದು ಸಹ ನಾನು ಅಲ್ಲಿ ಹೇಳಿದ್ದೀನಿ. ಸೊ ಎಮರ್ಜೆನ್ಸಿ ಅಡ್ಮಿಷನಲ್ಲಿ ಹೇಗಿರುತ್ತೆ, ಏನೇನೆಲ್ಲ ಮಾಡ್ಕೋಬೇಕು, ಸಿದ್ಧತೆ ಮಾಡ್ಕೋಬೇಕು, ರೂಟೀನಲ್ಲಿ ಏನು ಮಾಡಬೇಕು ಅದನ್ನು ಹೇಳಿದ್ದೀನಿ. ಯೂನಿಟ್ ಪ್ರಿಪ್ರೇಷನ್ ಅಂದರೆ ಪೇಷಂಟ್ ಬರೋಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಬೆಡ್ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಆ್ಯಂಡ್ ಸೊ ಸ್ಪೆಷಲ್ ಕನ್ಸಿಡರೇಷನ್ ಅಂತಲೇ ಹೇಳಿದ್ದೀನಿ, ಯಾಕಂದರೆ ಅದಕ್ಕಾಗಿ ಅಂತಲೇ ಒಂದು ಸಪ್ರೇಟಾಗಿ ಇರುತ್ತೆ, ಅದನ್ನು ಸಹ ನಾನು ನಿಮಗೆ ಹೇಳಿದ್ದೀನಿ. ಸೊ ನಾವು ನೆಕ್ಸ್ಟ್ ನೋಡೋದಾದರೆ ಅಡ್ಮಿಷನ್ ಪ್ರೊಸೀಜರ್ ನಿಮ್ಗೆ ತುಂಬ ಜನಕ್ಕೆ ಹೇಳಿದ್ದೀನಿ ಅದರಲ್ಲಿ. ಬಟ್ ಇದರಲ್ಲಿ ಒಂದ್ಸರಿ ಹೇಳ್ತೀನಿ ಕೇಳಿ. ಮೀಟ್ ಆ್ಯಂಡ್ ರಿಸೀವ್ ದ ಪೇಷಂಟ್. ಫಸ್ಟ್ ಸ್ಟೆಪ್, ನೀವು ಅವ್ರನ್ನ ಮೀಟ್ ಆಗಬೇಕು, ಅವ್ರನ್ನ ಪೇಷಂಟ್ನ ರಿಸೀವ್ ಮಾಡ್ಕೋಬೇಕು, ಅವ್ರನ್ನ ವೆರಿಫೈ ಮಾಡಬೇಕು, ಅವ್ರ ರೆಕಾರ್ಡ್ನ, ಅಂದರೆ ಅವರೇನಾ ಅಥವಾ ಬೇರೆಯವರ ಅಂತೇಳಿ ಚೆಕ್ ಮಾಡ್ಕೋಬೇಕು. ಯಾಕಂದರೆ ಇಂಟ್ರೊಡ್ಯೂಸ್ ಇಮಿಡಿಯೇಟ್ ಪರ್ಸ್ನಲ್, ಅಂದರೆ ನೀವು ಅವ್ರಿಗೆ ಪರ್ಸ್ನಲ್ ಆಗಿ ಏನು ಮಾಡಬೇಕು, ಇಮಿಡಿಯೇಟ್ ಅಂದರೆ ಅವ್ರಿಗೆ ನೀವೇನು ಮಾಡಬೇಕು, ಮೋಟಿವೇಶನ್ನ ಮಾಡಬೇಕು ಪರ್ಸ್ನಲ್ ಆಗಿ. ಮತ್ತು ಅವರಿಗೆ ತುಂಬ ಕಾಳಜಿ ವಹಿಸಿ ನೀವು ನೋಡ್ಕೋಬೇಕು. ಅಸಿಸ್ಟ್ ದ ಪೇಷಂಟ್ ಟು ಟ್ರೀಟ್ಮೆಂಟ್ ಏರಿಯಾ. ಓಕೆ, ನೆಕ್ಸ್ಟ್ ಆಸ್ಕ್ ದ ಪೇಷಂಟ್ ಟು ಚೇಂಜ್ ಕ್ಲೋಸ್ ಇಂಟು ಹಾಸ್ಪಿಟಲ್ ಗೌನ್ ಇಫ್ ನೆಸಸರಿ. ಅವನು ಬೇರೆ ಬಟ್ಟೆ ಹಾಕಿದರೆ ಅವ್ನ ಹಾಸ್ಪಿಟಲ್ ಗೌನ್ ಸಹ ನೀವು ಏನು ಮಾಡ್ಬೋದು, ಅವ್ರಿಗೆ ನೀವು ಕೊಡ್ಬೋದು. ಸೊ ಈ ರೀತಿಯಾಗಿ ಎಲ್ಲ ಒಂದು ಬರ್ತವೆ. ಪರ್ಫಾರ್ಮ್ ಎಕ್ಸಾಮಿನೇಷನ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಪ್ರೊಸೀಜರ್. ಸೊ ಸ್ಲೈಡ್ಸಲ್ಲಿ ತುಂಬ ಡಿಫ್ರೆಂಟಾಗಿದೆ. ಸೊ ನೋಡೋಣ ನಾನು ಏನು ಮಾಡ್ತೀನಿ. ಆ ಸ್ಲೈಡ್ ಇದರಲ್ಲಿ ಇದ್ದರೆ ನಿಮ್ಗೆ ಹೇಳ್ತೀನಿ. ಡಿಸ್ಚಾರ್ಜ್ ಪ್ರೊಸೀಜರ್ಗೆ ಹೋಗ್ಬಿಟ್ಟಿದ್ದಾರೆ ಒಂದೇ ಸರಿ. ಓಕೆ, ನರ್ಸಿಂಗ್ ರೆಸ್ಪಾನ್ಸಿಬಿಲಿಟಿ ಡ್ಯೂರಿಂಗ್ ದ ಪೇಷಂಟ್ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ನರ್ಸ್ ಇನ್ ಅಡ್ಮಿಷನ್ ಪ್ರೊಸೀಜರ್. ಓಕೆ, ನಾನು ಇವಾಗ ಇದನ್ನೇ ಹೇಳಬೇಕಂತ ಅಂದ್ಕೊಂಡಿದ್ದೆ. MLC ಎಕ್ಸ್ಪ್ಲನೇಷನ್ ಆಫ್ MLC's ಡೆಫಿನೇಷನ್. ಓಕೆ,
MLC ಅಂದರೆ ಏನು? ಮೆಡಿಕಲ್ ಲೀಗಲ್ ಕೇಸಸ್ ರೆಕಾರ್ಡ್ ರಿಪೋರ್ಟ್ ಅಬ್ಸರ್ವೇಷನ್ ಆಫ್ ದ ಪೇಷಂಟ್ಸ್ ಆ್ಯಂಡ್ ರಿಲೇಟಿವ್ಸ್. ಸೊ ಸ್ಲೈಡಲ್ಲಿ ನಿಮಗೆ ತುಂಬ ಬ್ರೀಫಾಗಿ ಕೊಟ್ಟಿದ್ದಾರೆ, ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ MLC ಅದ್ರ ಬಗ್ಗೆ ಎಲ್ಲ. ಸೊ ಸಾಕು, ನಾನು ಇವಾಗ ನರ್ಸಸ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಸ್ಲೈಡ್ಸಲ್ಲಿ ಚೆನ್ನಾಗಿದೆ. ಸೊ ಇದನ್ನೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ, ಓರಿಯೆಂಟೇಷನ್ ಟು ದ ಪೇಷಂಟ್ ಆ್ಯಂಡ್ ರಿಲೇಟಿವ್ಸ್ ಅಂದರೆ ಹೇಳಿದ್ದೀನಲ್ಲ, ಅದನ್ನು ಸಹ ನಾನು ಹೇಳಿದ್ದೀನಿ, ಮುಂಚೆನೇ ಹೇಳಿದ್ದೀನಿ ನಿಮಗೆ ಅದು ಏನಿದೆ ಅಂತೇಳಿ ಆ ವಿಡಿಯೋದಲ್ಲಿ. ಬಟ್ ಇದರಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ. ದ ಎಕ್ವಿಪ್ಮೆಂಟ್ಸ್ ಅಂದರೆ ಎಕ್ವಿಪ್ಮೆಂಟ್ಸ್ ನೀವು ಕರೆಕ್ಟಾಗಿ ಇಟ್ಕೋಬೇಕು. ಯೂಸ್ ಕಾಲ್ ಸಿಸ್ಟಮ್ ಆ್ಯಂಡ್ ಟೆಲಿಫೋನ್ಸ್ ಅದನ್ನು ಸಹ ನೀಟಾಗಿ ಇಟ್ಕೋಬೇಕು. ಅಂದರೆ ನೀವು ಏನೋ ಎಮರ್ಜೆನ್ಸಿ ಆಗಿರುತ್ತೆ, ಒಂದು ಸಂಪರ್ಕ ಮಾಡುವಂಥ ಒಂದು ಮಾಹಿತಿ ತಗೊಳ್ಳುವಂಥ ಯಾವುದೇ ರೀತಿಯಾದಂಥ ಒಂದು ಎಕ್ವಿಪ್ಮೆಂಟ್ಸ್ ಇಲ್ಲ ಅಂದರೆ ಆ ಪೇಷಂಟು ಅಲ್ಲಿ ಏನಾಗ್ಬೋದು ಅಂತ ನಿಮಗೆ ಗೊತ್ತಿದೆ. ಮಸ್ಟ್ ಟ್ರೀಟ್ಮೆಂಟ್ ಶೆಡ್ಯೂಲ್ ಅಂದರೆ ಈ ಒಂದು ಟೈಮ್ಗೆ ಆ ಪೇಷಂಟನ್ನು ನೀವು ಟ್ರೀಟ್ಮೆಂಟ್ಗಾಗಿ ನೀವು ಕರ್ಕೊಂಡು ಹೋಗ್ತಾ ಇರಬೇಕು. ವಿಸಿಟ್ ಅಂದರೆ ಡಾಕ್ಟರ್ಸ್ ವಿಸಿಟಿಂಗ್ ಟೈಮಲ್ಲಿ ಪೇಷಂಟ್ ಅಲ್ಲಿ ಇರಬೇಕು. ಡಾಕ್ಟರ್ ಬರೋ ಟೈಮಲ್ಲಿ ಪೇಷಂಟ್ ಇಲ್ಲ, ಪೇಷಂಟ್ ಇಲ್ಲದೆ ಇರುವಾಗ ಡಾಕ್ಟರ್ ಬರೋದು ಆ ರೀತಿ ಇರಬಾರ್ದು. ಅದರ್ ಹೆಲ್ತ್ ಕೇರ್ ಟೀಮ್ ಮೆಂಬರ್ಸ್ನ ಸಹ ನಾವು ನೋಡ್ತಾ ಇರಬೇಕು. ಪಾಲಿಸಿ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ನಾವು ಗಮನ ಕೊಡಬೇಕು. ಸೊ ಇಲ್ಲಿ ನಾವು ನೆಕ್ಸ್ಟ್ ನೋಡ್ಬೋದು ರೆಕಾರ್ಡ್ ಆ್ಯಂಡ್ ರಿಪೋರ್ಟ್. ಇದರಲ್ಲಿ ಅಂದರೆ ಭಾಳ ಇದು ಮುಖ್ಯವಾಗಿರುತ್ತೆ. ಅಡ್ಮಿಷನ್ ಬುಕ್ ಇರಬೇಕು. ಅಡ್ಮಿಷನ್ ಬಂದಾಗ ಏನು ಬರಬೇಕು, ಅವ್ನು ಅಡ್ಮಿಟ್ ಆಗಬೇಕಾದ್ರೆ ಯಾವ ವ್ಯಕ್ತಿ ಬರ್ತಾ ಇದ್ದಾನೆ, ಅವ್ನಿಗೆ ಏನಾಗಿದೆ, ಮತ್ತು ಎಲ್ಲಿ ಪೆಟ್ಟಾಗಿದೆ, ಏನಿದೆ ಅಂತೇಳಿ ಅವ್ನು ಅಡ್ಮಿಷನ್ ಮಾಡ್ಕೋಬೇಕು. ಯಾವ ರೂಮ್ಗೆ ನೀವು ಅಲ್ಲಿ ಅಡ್ಮಿಟ್ ಮಾಡ್ತಾ ಇದ್ದೀರಿ, ಯಾವ ಬೆಡ್ಡು. ಸೊ ಇವೆಲ್ಲ ಸಮಥಿಂಗ್ ಪ್ರೊಸೀಜರ್ಸ್ ಇರ್ತವೆ, ಅದನ್ನು ಫಾಲೋ ಮಾಡ್ಕೋಬೇಕು. ಒಂದೊಂದು ಹಾಸ್ಪಿಟಲಲ್ಲಿ ಒಂದೊಂದು ಟೈಪ್ ಅಡ್ಮಿಷನ್ಸ್ ಇರ್ತವೆ. ಸೊ ಅದ್ರ ಬಗ್ಗೆ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ನಾವು ನೋಡ್ಬೋದು ಪ್ರಿಪರೇಷನ್ ಆಫ್ ಪೇಪರ್ಸ್ ಅಂತಂದರೆ ಅವರು ಆ ಒಂದು ರೋಗಿ ಬಗ್ಗೆ ಬರೀಬೇಕಾಗುತ್ತೆ. ಮತ್ತು ಡ್ರಗ್ ಬುಕ್ ಅಂದರೆ ಆ ವ್ಯಕ್ತಿಗೆ ನೀವು ಯಾವ ರೀತಿಯಾದಂಥ ಔಷಧಿಗಳನ್ನ ನೀವು ಕೊಡ್ತಾ ಇದ್ದೀರಿ, ಸೊ ಯಾವ ಡೋಸ್ ಆಗಿದೆ ಅದನ್ನು ಮೇಂಟೈನ್ ಮಾಡ್ತಾ ಇರಬೇಕು. ಡಯಟ್ ಬುಕ್ ಅಂದರೆ ಯಾವ ರೀತಿಯಾದಂಥ ಒಂದು ಊಟೋಪಚಾರಗಳು ಆ ವ್ಯಕ್ತಿಗೆ ನಡೀತಾ ಇದ್ದಾರೆ ಅದ್ರ ಬಗ್ಗೆ. ಸೊ ಅದನ್ನೆಲ್ಲ ಇಲ್ಲಿ ನಾವು ನೋಡ್ಕೋಬೋದು. ಸೊ ನೆಕ್ಸ್ಟು ಮೆಡಿಕಲ್ ಲೀಗಲ್ ಇಶ್ಯೂಸ್ ಅಂದರೆ MLC ಬಂದು ಜಾಸ್ತಿ ಬರೋದೇ ಆಕ್ಸಿಡೆಂಟ್ ಕೇಸಸ್ಗಳಲ್ಲಿ. ಸೊ ಮೆಡಿಕಲ್ ಲೀಗಲ್ ಕೇಸಸ್ ಆರ್ ಇಂಟರ್ಗಲ್ ಪಾರ್ಟ್ ಆಫ್ ಅ ಮೆಡಿಕಲ್ ಪ್ರಾಕ್ಟೀಸ್ ದಟ್ ಈಸ್ ಫ್ರೀಕ್ವೆಂಟ್ಲಿ ಎನ್ಕೌಂಟರ್ಡ್ ಬೈ ಮೆಡಿಕಲ್ ಆಫೀಸರ್. ಸೊ ಮೆಡಿಕಲ್ ಆಫೀಸರ್ ಅವ್ರ ಕಡೆಯಿಂದಲೇ ಇವೆಲ್ಲ ನಡಿಬೇಕಾಗಿರುತ್ತದೆ. ಪ್ರಾಪರ್ ಹ್ಯಾಂಡ್ಲಿಂಗ್ ಆ್ಯಂಡ್ ಅಕ್ಯುರೇಟ್ ಡಾಕ್ಯುಮೆಂಟೇಷನ್ ಆಫ್ ದೀಸ್ ಕೇಸಸ್ ಆಫ್ ಅ prime importance to avoid legal complications and ensure that the next receive the intended benefits. ಅಂದರೆ ಇಲ್ಲಿ ನೋಡ್ಬೋದು ಹಾಸ್ಪಿಟ್ಲಲ್ಲಿ ತುಂಬ ಜನ ಅಡ್ಮಿಟ್ ಆಗಬೇಕಾದ್ರೆ ಏನಾಗಿರುತ್ತೆ ಅಂದರೆ ಆಕ್ಸಿಡೆಂಟ್ ಕೇಸಸ್ಗಳು ನಡೀತಿರ್ತವೆ. ಸೊ ಆಕ್ಸಿಡೆಂಟ್ ಕೇಸಸ್ಗಳು ನಡೆದಾಗ ಸೊ MLCನ ಕೊಟ್ಟು MLC ಕೇಸ್ ಮಾಡಿದಾಗ ಕೆಲವು ಸಂದಾಯಗಳು ಗೌರ್ಮೆಂಟ್ ಕಡೆಯಿಂದ ಅವರಿಗೆ ಸ್ವಲ್ಪ ಮನೆಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅವ್ರು ಆಕ್ಸಿಡೆಂಟ್ ಕೇಸಲ್ಲಿ ತೀರೋದಂದ್ರೆ ಸ್ವಲ್ಪ ಇದೆಲ್ಲ ಲೀಗಲ್ ಇಶ್ಯೂಸ್ ಅಂದರೆ ಯಾವುದೇ ರೀತಿಯಾದಂಥ ಒಂದು ಡಾಕ್ಟರ್ಸ್ಗಾಗಿರ್ಬೋದು, ನರ್ಸಸ್ಗಾಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ದೂರುಗಳು ಅದರಲ್ಲಿ ಇರೋದಿಲ್ಲ. ಸೊ ಇದ್ರ ಬಗ್ಗೆ ನಿಮಗೆ ಇಂಪಾರ್ಟೆಂಟ್ ಇಲ್ಲ, ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಅಪಾರ್ಟ್ ಫ್ರಮ್ ದ ಟೆಕ್ಸ್ಟ್ ಬುಕ್. ಬಟ್ ಫಾರ್ ದ ನಾಲೆಡ್ಜ್ ಹೇಳ್ತಾ ಇದ್ದೀನಿ. ವಾಟ್ ಈಸ್ MLC ಅಂತಂದರೆ MLC ಇಸ್ ಡಿಫೈನ್ಡ್ ಆಸ್ ಎನಿ ಕೇಸಸ್ ಇಂಜುರಿ ಆರ್ ಅಲೈನ್ಮೆಂಟ್ ವೇರ್ ದ attending doctor after history taking and clinical examination considered that ಏಜೆನ್ಸೀಸ್. ಸೊ ಇವೆಲ್ಲ ಬೇಕಾಗಿಲ್ಲ ನಿಮಗೆ. ಸೊ ಇದು MLC ಅಂತಂದರೆ ಇಷ್ಟೇ ಅರ್ಥ ಮಾಡ್ಕೊಂಡ್ಬಿಡ್ರಿ. ಏನೇ ಒಂದು ಕೇಸಸ್ ಆಗಿರ್ಬೋದು, ಇಂಜುರಿ ಆಗಿರ್ಬೋದು, ಅಲೈನ್ಮೆಂಟ್ ಆಗಿರ್ಬೋದು, ಯಾವುದೇ ಕೇಸ್ ಇದ್ದರೂ ಡಾಕ್ಟರ್ ಅದನ್ನು ತಗೊಳ್ಳೋಕ್ಕಿಂತ ಮುಂಚೆ ಅದು ತುಂಬ ಸಿವಿಯರ್ ಆಗಿದ್ದರೆ, ಕಾನೂನಿಗೆ ಅದು ವಿರುದ್ಧವಾಗಿದ್ದರೆ ಏನು ಮಾಡಬೇಕು, ಮೊದಲು ಏನು ಮಾಡಬೇಕು, MLC ಫೈಲ್ ಮಾಡಿರಿ ಅಂತೇಳಿ ಹೇಳಬೇಕು. ಅವ್ರು MLCನ ಕ್ಲೈಮ್ ಮಾಡಿ ಬರ್ತಾರೆ. ಸೊ ಯಾವ್ಯಾವ ರೀತಿಯಾದಂಥ MLC ನಾವು ಅಟೆಂಡ್ ಮಾಡ್ಬೋದು. ಸೊ ನಿಮ್ಗೆ ಹೇಳಿದೆ ಮೊದಲೇ ತುಂಬ ಮೇನಾಗಿ ಬರೋದು ಅಂದರೆ ಆಕ್ಸಿಡೆಂಟ್ಸ್ ಕೇಸಸ್ಗೆ. ಫಸ್ಟ್ ಪಾಯಿಂಟ್ ಅದೇ ಇದೆ ನೋಡಿರಿ. ಸೊ ನಾವು ನೆಕ್ಸ್ಟ್ ನೋಡ್ಬೋದ್ರೆ ಕೇಸಸ್ ಆಫ್ ಟರ್ಮಾ ವಿತ್ ಫುಲ್ ಪ್ಲೇ. ಅಂದರೆ ಫುಲ್ ಪ್ಲೇ ಅಂತಂದರೆ ಏನು, ಎಲೆಕ್ಟ್ರಿಕಲ್ ಇಂಜುರೀಸ್. ಸೊ ಇವೆಲ್ಲ ಅಂದರೆ ಎಲೆಕ್ಟ್ರಿಕ್ ವರ್ಕ್ ಮಾಡಬೇಕಾಗಿರ್ಬೋದು, ಸ್ವಿಮ್ಮಿಂಗ್ ಮಾಡಬೇಕಾಗಿರ್ಬೋದು. ಸೊ ಆ ಕೇಸಸ್ಗಳಲ್ಲಿ ಬರುತ್ತೆ. ಸೊ ಪಾಯ್ಸನಿಂಗು ಸಹ, ಆಲ್ಕೋಹಾಲು ಇವೆಲ್ಲ ಬರುತ್ತೆ, ಬರ್ನಿಂಗ್ ಬರ್ಬೋದು, ಮತ್ತು ಸೆಕ್ಷುವಲ್ ಅಫೆನ್ಸು, ಅಟೆಂಪ್ಟ್ ಸುಸೈಡ್ ಅದು ಸಹ ಏನು ಮಾಡುತ್ತೆ MLC ಕೇಸಲ್ಲಿ ಬುಕ್ ಆಗುತ್ತೆ. ಸೊ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ನರ್ಸ್ ಇನ್ ಅಡ್ಮಿಷನ್ ಪ್ರೊಸೀಜರ್. ಸೊ ಇದು ಭಾಳ ಇಂಪಾರ್ಟೆಂಟು. ಇದು ನಿಮ್ಮೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಟೋಟಲ್ 14 ರೂಲ್ಸ್ ಇದಾವೆ, 9 ರೂಲ್ಸ್ ಇದಾವೆ. ಸೊ ಇದರಲ್ಲಿ ಎಷ್ಟು ಕೊಟ್ಟಿದ್ದಾನೆ, 1 2 ಅಡ್ಮಿಷನ್ ಪ್ರೊಸೀಜರ್ 1 2 3 4 5 6. ಸೊ ಓನ್ಲಿ 5 ರೂಲ್ಸ್ ಕೊಟ್ಟಿದ್ದಾನೆ. ಸೊ ನಾನು ಇದನ್ನು ಫಾಲೋ ಮಾಡಲ್ಲ. ಸೊ ನಾವು ಟೆಕ್ಸ್ಟ್ ಬುಕ್ನ ನೋಡ್ಬೋದು. ನರ್ಸಸ್ ರೆಸ್ಪಾನ್ಸಿಬಿಲಿಟೀಸ್ ಡ್ಯೂರಿಂಗ್ ದ ಅಡ್ಮಿಷನ್ ಆಫ್ ದ ಪೇಷಂಟ್. ಓಕೆ, when the patient comes to hospital, receive the all ಟೂಲ್ಸ್, ಎಕ್ವಿಪ್ಮೆಂಟ್ಸ್ ಅಂದರೆ ಸ್ಟೂಲ್ ಆಗಿರ್ಬೋದು, 4 ಸ್ಟೂಲ್ ಆಗಿರ್ಬೋದು ಇರಬೇಕು. ಅವ್ರು ವೀಲ್ ಚೇರಲ್ಲಿ ಬರೋವಂಥ ಪೇಷಂಟ್ ಆದರೂ ಆಗಿರ್ಬೋದು, ಕೆಲವರು ನಡೆಯೋಕ್ಕಾಗದೆ ಬರೋಕ್ಕಾಗದೆ ಇರ್ಬೋದು. ಅವ್ರಿಗೋಸ್ಕರ ನೀವು ಸಪ್ರೇಟಾಗಿ ಏನಿದೆ ಅದು ತೊಗೊಂಡು ಹೋಗ್ಬೇಕು ಎಕ್ವಿಪ್ಮೆಂಟ್ಸ್ನ. ಇಫ್ ವೆರಿ ಇಲ್, ಪ್ಲೇಸ್ ಆನ್ ಎಕ್ಸಾಮಿನೇಷನ್ ಟೇಬಲ್. ಅದ್ರ ಮೇಲೆ ಆ ವ್ಯಕ್ತಿನ ಇಟ್ಟು ನೀವೇನು ಮಾಡಬೇಕು, ಎಕ್ಸಾಮಿನೇಷನ್ ಹಾಲಿಗೆ ತೊಗೊಂಡೋದ್ರೆ ಅಲ್ಲಿ ತೊಗೊಂಡೋಗ್ಬೇಕು. ಓಕೆ, ಸೊ ಇವೆಲ್ಲ ಫಸ್ಟ್ ಸ್ಟೆಪ್. ಪೇಷಂಟ್ನ ರಿಸೀವ್ ಮಾಡ್ಕೊಳ್ಳೋದು ಮೊದಲು ಸ್ಟೆಪ್ ಆಗಿರುತ್ತೆ. ಆ ಪೇಷಂಟ್ನ ರಿಸೀವ್ ಮಾಡ್ಕೋಬೇಕಾಗುತ್ತೆ. ಯಾವ ಇದರಲ್ಲಿ ಬರ್ತಾ ನಡೆಯುವಂಥ ಒಂದು ಕೆಪಾಸಿಟಿ ಇದೆಯಾ ಇಲ್ಲ ಅಂತೇಳಿ ಏನು ಮಾಡಬೇಕು, ಚೆಕ್ ಮಾಡಿ ಆ ವ್ಯಕ್ತಿನ ನಾವು ರಿಸೀವ್ ಮಾಡ್ಕೋಬೇಕು. ನಾವು ನೆಕ್ಸ್ಟ್ ನೋಡಬೇಕಾದ್ರೆ ಫಿಲ್ ದ ಪರ್ಟಿಕ್ಯುಲರ್ಸ್ ನೇಮ್, ಏಜ್, ಸೆಕ್ಸ್, ರಿಲಿಜನ್, ಅಡ್ರೆಸ್, ಹಸ್ಬೆಂಡ್, ವೈಫ್, ಫಾದರ್. ಸೊ ಏನು ಮಾಡಬೇಕಂದ್ರೆ ಅವ್ರ ಹೆಸರಾಗಿರ್ಬೋದು,
ಅವರ ಒಂದು ರಿಲಿಜನ್ ಏನಿದೆ, ಅವರ ಒಂದು ಅಡ್ರೆಸ್ ಎಲ್ಲಿ ಬರುತ್ತೆ, ಅವರ ಒಂದು ಸೊ ಇಲ್ಲಿ ಫಾದರು, ಹಸ್ಬೆಂಡು, ಅವ್ರ ರಿಲೇಟಿವ್ಸ್ ಯಾರಿದ್ದಾರೆ, ಅವ್ರ ನೇಮ್ಸು, ಮತ್ತು ಅವರು ಏನು ಕೆಲಸ ಮಾಡ್ತಾರೆ, ಯಾವ ಒಂದು ಡೇಟಲ್ಲಿ ಅವರು ಬಂದು ಅಡ್ಮಿಷನ್ ಆಗ್ತಾ ಇದ್ದಾರೆ, ಒಂದು ಅಡ್ಮಿಷನ್ ಸ್ಲಿಪ್ ಏನಿದೆ. ಸೊ ಇದನ್ನೆಲ್ಲ ಏನು ಮಾಡಬೇಕಂತಂದರೆ ನಾವು ಅದನ್ನಲ್ಲಿ ಗಮನಿಸ್ತಾ ಇರಬೇಕು. ಇದು ಬಂದು ನಂಬರ್ 2. ಓಕೆ, ನೆಕ್ಸ್ಟ್ 4th ಹೇಳಿದ್ರೆ ಚೆಕ್ ದ ವೈಟಲ್ ಸೈನ್ಸ್, ಅಬ್ಸರ್ವ್ ದ ಜನರಲ್ ಕಂಡೀಷನ್ ಟು ಡಿಟರ್ಮೈನ್ ದ ಪೇಷಂಟ್ ಕಂಡೀಷನ್. ಯಾಕೆ ಅಂತಂದರೆ 3ನೇ ಸ್ಟೆಪ್ ಏನಂತಂದರೆ ನಾವೇನು ಮಾಡಬೇಕಂದ್ರೆ ವೈಟಲ್ ಸೈನ್ಸ್ನ ನಾವೇನು ಮಾಡಬೇಕು, ಚೆಕ್ ಮಾಡಬೇಕು. ವೈಟಲ್ ಸೈನ್ಸ್ ಅಂದರೆ ಏನು? ಸೊ ವೈಟಲ್ ಸೈನ್ಸ್ ಅಂದರೆ ನಥಿಂಗ್, ಅವರ ಒಂದು BP ಶುಗರ್ನ ಚೆಕ್ ಮಾಡಿಸ್ಬೇಕು, ಮತ್ತು ಅವರ ಒಂದು ಹಾರ್ಟ್ ಬೀಟ್ ಪರ್ ಮಿನಿಟ್ ಎಷ್ಟಿದೆ, ಫಸ್ಟ್ ಆವ್ರೇಜ್ ಏನಿರಬೇಕು, ಮತ್ತು ಅವರಲ್ಲಿ ಎಷ್ಟಿದೆ. ಸೊ ಇದನ್ನು ಚೆಕ್ ಮಾಡಿ ಏನಿರಬೇಕು, ರಿಪೋರ್ಟ್ನ ಬರ್ಕೋಬೇಕು. ಯಾಕೆ ಅಂದರೆ ಕೆಲವೊಂದು ಪೇಷಂಟ್ನ ಒಂದು ಕಂಡೀಷನ್ ಬಂದು ನಮಗೆ ಗೊತ್ತಾಗೋದೆ ಅವರ ಒಂದು ವೈಟಲ್ ಸೈನ್ಸಿಂದ. ಓಕೆ, ಸೊ 3rd ಸ್ಟೆಪ್ ನಾವು ಏನು ಮಾಡಬೇಕು, ಅವರ ಒಂದು ವೈಟಲ್ ಸೈನ್ಸ್ನ ನಾವು ಮಾಡಬೇಕು, ಚೆಕ್ ಮಾಡಬೇಕು. ಗೆಟ್ ದ ಪೇಷಂಟ್ ಎಕ್ಸಿಮಿಟೆಡ್ ಆ್ಯಂಡ್ ಅಡ್ಮಿಷನ್ ಸ್ಲಿಪ್ ಕಂಪ್ಲೀಟೆಡ್ ಬೈ ದ ಡಾಕ್ಟರ್. ಅಂದರೆ ಆ ಒಂದು ಪೇಷಂಟು ನೀವು ಅಡ್ಮಿಟ್ ಮಾಡಿದ ಮೇಲೆ ಇವನ್ನೆಲ್ಲ ಚೆಕ್ ಮಾಡಿ ಬಂದಮೇಲೆ ನೀವು ಡಾಕ್ಟ್ರಿಗೆ ನೀವು ಎಕ್ಸಾಮ್ಗಾಗಿ ಕೊಡಬೇಕು. ಅಂದರೆ ಎಕ್ಸಾಮ್ ಅಂದರೆ ರೈಟು ಇಷ್ಟು ಮಾರ್ಕ್ಸು ಅವಲ್ಲ. ಒಂದ್ಸರಿ ಏನು ಮಾಡಬೇಕು, ಡಾಕ್ಟರ್ ಅದನ್ನು ಚೆಕ್ ಮಾಡಬೇಕು. ಚೆಕ್ ಮಾಡಿದ ಮೇಲೆ ಅವ್ರು ಏನು ಮಾಡಬೇಕು, ಸೀಲ್ ಅಥವಾ ಸಿಗ್ನೇಚರ್ ಏನೋ ಒಂದು ಮಾಡ್ತಾರೆ, ಅದು ಮಾಡಿ ನಿಮಗೆ ಫೈಲ್ನ ರಿಟರ್ನ್ ಮಾಡ್ತಾರೆ. ಸೊ ಇದು ನಿಮ್ಮೊಂದು ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್ ನಾವು 5th ಒಂದು ನೋಡೋದಾದರೆ ಡೈರೆಕ್ಟ್ ದ ಪೇಷಂಟ್ ಆರ್ ರಿಲೇಟಿವ್ಸ್ ಟು ದ ಮೆಡಿಕಲ್ ರೆಕಾರ್ಡ್ ರೂಮ್ ಆ್ಯಂಡ್ ಗೆಟ್ ಕೇಸಸ್ ಶೀಟ್ ಪ್ರಿಪೇರ್ಡ್. ಅಂದರೆ ನಿಮ್ಗೆ ಗೊತ್ತಲ್ಲ, ಅಬ್ವಿಯಸ್ಲಿ ಅಲ್ಲಿ ಏನಾದರೂ MLC ಕೇಸಸ್ಗಳಿದ್ದರೆ ಸೊ ಪೇಷಂಟ್ ರಿಲೇಟಿವ್ಸ್ ಅಥವಾ ಅವರ ಒಂದು ಸಂಬಂಧಿಕರು ಯಾರೇ ಇದ್ರೂ ಸಹ ಹೋಗಿ ಏನು ಮಾಡಬೇಕು, ಚಾರ್ಜ್ ಶೀಟ್ ಅಂದರೆ ಅಡ್ಮಿಷನ್ ಶೀಟ್ ಮೇಲೆ ಅಥವಾ ಏನು ಮಾಡ್ಬೋದು, ಕೇಸ್ ಶೀಟ್ ಮೇಲೆ ಏನು ಮಾಡಬೇಕು, ಅವರು ಪ್ರಿಪೇರ್ ಮಾಡಿ ಇಟ್ಕೋಬೇಕು ಅವ್ರ ಒಂದು ಸೈನ್ ತೊಗೊಳೋದಕ್ಕೆ. ಇದು ಬಂದು 5th ಪಾಯಿಂಟ್. ನೆಕ್ಸ್ಟ್ 6 ನೋಡಿದ್ರೆ ಇನ್ಫಾರ್ಮ್ ದ ಕನ್ಸರ್ನ್ಡ್ ವಾರ್ಡ್ ನರ್ಸ್ ಸೊ ದ್ಯಾಟ್ ಶಿ ಕ್ಯಾನ್ ಕಂಪ್ಲೀಟ್ ದ ಪ್ರಿಪರೇಷನ್ ಟು ರಿಸೀವ್ ದ ಪೇಷಂಟ್ ಇನ್ ದ ಮೀನ್ ಟೈಮ್. ಸೊ ಇಲ್ಲಿ ಆಂಬುಲೆನ್ಸಲ್ಲಿ ಪೇಷಂಟ್ ಬಂದಿರ್ತಾರೆ. ಸೊ ಅವ್ರು ನೀವು ಏನು ಮಾಡ್ತೀರಿ, ಪ್ರಥಮ ಚಿಕಿತ್ಸೆಗೆ ಒಳಪಡಿಸ್ತೀರಿ. ಅವರ ಒಂದು ಡಾಕ್ಯುಮೆಂಟ್ನೆಲ್ಲ ನೀವು ಏನು ಮಾಡ್ತೀರಿ, ಅಡ್ಮಿಷನ್ ಶೀಟು, ಚಾರ್ಜ್ ಶೀಟ್ನೆಲ್ಲ ಏನು ಮಾಡ್ತೀರಿ ಅಲ್ಲಿ ನೀವು ಫಿಲ್ ಮಾಡ್ತೀರಿ. ಎಲ್ಲವನ್ನು ಫಿಲ್ ಮಾಡಿದ ಮೇಲೆ ಸೊ ಆ ಒಂದು ವ್ಯಕ್ತಿನ ನೀವು ಏನು ಮಾಡಬೇಕಂದ್ರೆ ಒಂದು ವಾರ್ಡ್ಗೆ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ಸೊ ನೀವು ವಾರ್ಡ್ಗೆ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಇದು 6th ರೂಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಾರ್ಡಲ್ಲಿ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಆ ಒಂದು ವಾರ್ಡ್ನ ಯಾರು ನೋಡ್ಕೊಂತಿರ್ತಾರೆ, ಯಾರು ರೆಸ್ಪಾನ್ಸಿಬಲ್ ಇರ್ತಾರೆ ನೋಡ್ರಿ, ಆ ಒಂದು ನರ್ಸ್ನ ನೀವೇನು ಮಾಡಬೇಕು, ಕಾಂಟ್ಯಾಕ್ಟ್ ಆಗಿ ಅವ್ರಿಗೆ ಹೇಳಬೇಕು, ಈ ರೀತಿ ಆಗಿದೆ, ಇಷ್ಟು ನಾವು ರೆಕಾರ್ಡ್ ಮಾಡಿದ್ದೀವಿ, ಇನ್ನು ಮುಂದಿನ ಏನೇನಿದೆ ಪ್ರಿಪ್ರೇಷನ್ ನೀವು ಮಾಡ್ಕೊಳ್ರಿ ಅಂತೇಳಿ ಆ ಒಂದು ನರ್ಸ್ಗೆ ನೀವು ಮಾಡಬೇಕು, ಆ ಪೇಷಂಟ್ನ ಹ್ಯಾಂಡ್ ಓವರ್ ಮಾಡಬೇಕು. ಆ ಪೇಷಂಟ್ನ ಅವ್ರು ತೊಗೊಂಡೋಗಿ ಏನು ಮಾಡ್ತಾರೆ ಅಂದರೆ ಅಡ್ಮಿಟ್ ಮಾಡಿ ಒಂದು ಬೆಡ್ಡಲ್ಲಿ ಸೊ ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ಅವರು ತಗೊಂತಿರ್ತಾರೆ. ಇದು ಒಂದು 6th ಪಾಯಿಂಟ್. ಸೊ ನಾವು ನೆಕ್ಸ್ಟ್ 7th ಪಾಯಿಂಟ್ ನಾವು ನೋಡೋದಾದರೆ ಆಸ್ ಸೂನ್ ಆಸ್ ದ ಪೇಷಂಟ್ ಆರ್ ರಿಲೇಟಿವ್ಸ್ ಕಮ್ಸ್ ವಿತ್ ದ ಕೇಸ್ ಶೀಟ್ ಫ್ರಮ್ ದ ಮೆಡಿಕಲ್ ರೆಕಾರ್ಡ್ ಆಫೀಸರ್ ಅಟ್ಯಾಚ್ ದ ಅಡ್ಮಿಷನ್ ಸ್ಲಿಪ್ ವಿತ್ ದ ಕೇಸ್ ಶೀಟ್ ಲೆಟ್ ದ ಡಾಕ್ಟರ್ಸ್ ರೈಟ್ ಆರ್ಡರ್ ಇನ್ ದ ಆರ್ಡರ್ ಶೀಟ್. ಅಂದರೆ ಸೊ ನೀವೇನು ಮಾಡಿರ್ತೀರಿ, ಪೇಷಂಟ್ನ ರಿಸೀವ್ ಮಾಡ್ಕೊಂಡು ವಾರ್ಡ್ಗೆ ಕಳಿಸಿರ್ತೀರಿ. ಸೊ ಅದಕ್ಕೆ ಮುಂಚೆ ನೀವು ಆ ಒಂದು ಪೇಷಂಟ್ನ ಒಂದು ರಿಲೇಟಿವ್ಸ್ನ ಏನು ಮಾಡ್ತೀರಿ ಅಂತಂದರೆ ನೀವೇನು ಮಾಡಿರ್ತೀರಿ, ಮೆಡಿಕಲ್ ರೂಮ್ಗೆ ಕಳಿಸಿರ್ತೀರಿ. ಯಾಕೆ ಅಂತಂದರೆ ಅವ್ರಿಗೆ ಒಂದು ಶೀಟ್ನ ತಯಾರು ಮಾಡಿ ಕೇಳ್ತೀರಿ. ಯಾವ ಶೀಟ್ ಅದು? ಕೇಸ್ ಶೀಟ್. ಆ ಕೇಸ್ ಶೀಟ್ನ ಅವ್ರು ಫಿಲ್ ಮಾಡಿ ಎಲ್ಲ ಸಿಗ್ನೇಚರ್ ಮಾಡ್ಕೊಂಡು ತಗೊಂಡ್ಮೇಲೆ MRD ಅಂದರೆ ಮೆಡಿಕಲ್ ರೆಕಾರ್ಡ್ ಡಿಪಾರ್ಟ್ಮೆಂಟ್, ಅಂದರೆ ಅಲ್ಲಿ ಹೋಗಿ ಈ ಪೇಷಂಟ್ ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತೇಳಿ ಅಲ್ಲಿ ರೆಕಾರ್ಡ್ ಮಾಡೋದಂತ ಒಂದು ಕೆಲಸ ಅಷ್ಟೇ. ಅದೇನು ತುಂಬ ಭಯಂಕರವಾಗಿರೋದಿಲ್ಲ. ಸೊ ಅದನ್ನು ನೀವೇನು ಮಾಡಬೇಕು, ಆ ಸ್ಲಿಪ್ನ ತರಬೇಕು. ತಂದ ಮೇಲೆ ಇಲ್ಲಿ ಅಡ್ಮಿಷನ್ ಸ್ಲಿಪ್ ಜೊತೆ ಅದನ್ನು ಏನು ಮಾಡ್ತಾರೆ, ಅಟ್ಯಾಚ್ ಮಾಡ್ತಾರೆ. ಅಟ್ಯಾಚ್ ಮಾಡಿದ್ಮೇಲೆ ಡಾಕ್ಟರ್ ಅದನ್ನು ನೋಡಿ ಆರ್ಡರ್ ಶೀಟ್ ಮೇಲೆ ಅವರು ಏನು ಬೇಕೋ ಅವರ ಕೆಲಸ ಅವ್ರು ಮಾಡ್ಕೊತಾರೆ. ನೆಕ್ಸ್ಟ್ ಅವ್ರು ಮಾಡಿದ್ಮೇಲೆ ಕ್ಯಾರಿ ಔಟ್ ದ ಸ್ಟೇಟೆಡ್ ಆರ್ಡರ್ಸ್ ಎಮರ್ಜೆನ್ಸಿ ಇನ್ವೆಸ್ಟಿಗೇಷನ್ಸ್, ಅಂದರೆ ಎಮರ್ಜೆನ್ಸಿ ಇನ್ವೆಸ್ಟಿಗೇಷನ್ಸ್ ಒಂದು ಪ್ಲೇಸ್ಗೆ ನೀವೇನು ಮಾಡಬೇಕು, ಒಂದು ಆರ್ಡರ್ ಶೀಟ್ನ ಏನು ಮಾಡಬೇಕು, ನೀವು ತಗೊಂಡೋಗಿ ಅಲ್ಲಿ ಕೊಡಬೇಕು. ಸೊ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಟೇಕ್ ದ ಪೇಷಂಟ್ಸ್ ಅಲಾಂಗ್ ವಿತ್ ದ ಕೇಸ್ ಶೀಟ್ ಟು ದ ವಾರ್ಡ್ ಎಂಡೋರ್ಸ್ ದ ವಾರ್ಡ್ ನರ್ಸ್, ಅಂದರೆ ಹ್ಯಾಂಡ್ ಓವರ್ ಟು ವಾರ್ಡ್ ನರ್ಸ್. ಇವೆಲ್ಲ ಪ್ರೊಸೀಜರ್ ಎಲ್ಲ ಮುಗಿದ ಮೇಲೆ ನೀವೇನು ಮಾಡಬೇಕು, ಪೇಷಂಟ್ನ ತಗೊಂಡೋಗಿ ಏನು ಮಾಡಬೇಕು, ವಾರ್ಡಲ್ಲಿ ನೀವು ಹ್ಯಾಂಡ್ ಓವರ್ ಮಾಡಬೇಕು. ಸೊ ಇಷ್ಟು ಬಂದು ಪೇಷಂಟು ಅಡ್ಮಿಷನ್ ಮಾಡುವಾಗ ಒಂದು ಪೇಷಂಟ್ನ ರೆಸ್ಪಾನ್ಸಿಬಿಲಿಟಿ ಏನಿದೆ, ಆ ಪೇಷಂಟ್ನ ಕೇರ್ ತೊಗೋಬೇಕು, ಅವರೊಂದು ಡಾಕ್ಯುಮೆಂಟ್ಸ್ನೆಲ್ಲ ಫಿಲ್ ಮಾಡಬೇಕು. ಸೊ ಅದು ಮತ್ತು ಅವ್ರ ರಿಲೇಟಿವ್ಸ್ನ ಕರ್ಕೊಂಡೋಗಿ MRD ಆಫೀಸ್ನಲ್ಲಿ ಅವ್ರಿಗೆ ಅಲ್ಲಿ ಫಿಲ್ ಮಾಡಬೇಕು. ಅಲ್ಲಿ ಚಾರ್ಜ್ ಶೀಟ್ನಲ್ಲಿ ಫಿಲ್ ಮಾಡಿಕೊಡ್ಬೇಕಂದ್ರೆ ಅಲ್ಲಿ ಸಹ ಏನು ಮಾಡಬೇಕು, ರೆಕಾರ್ಡ್ ಮೇಂಟೈನ್ ಮಾಡಬೇಕಾಗುತ್ತೆ. ಇಷ್ಟು ದಿನಕ್ಕೆ ಈ ನಮ್ಮ ಒಂದು ಇವರು ಬಂದು ಇಲ್ಲಿ ಅಡ್ಮಿಟ್ ಆಗಿದ್ರು ಅನ್ನೋದಕ್ಕೆ ಒಂದು ಪ್ರೂಫ್ ಅಲ್ಲಿ ಕೊಡಬೇಕಾಗುತ್ತೆ. ಅದು ಕೊಟ್ಟ ಮೇಲೆ ಆ ಶೀಟ್ನ ತೊಗೊಂಡು ನೀವು ಏನು ಮಾಡಬೇಕು ಅಂತಂದರೆ ಡಾಕ್ಟರ್ ಕೈಯಲ್ಲಿ ಕೊಟ್ಟರೆ ಅವರು ಒಂದು ಆರ್ಡರ್ ಸ್ಲಿಪ್ ಕೊಡ್ತಾರೆ. ಆರ್ಡರ್ ಸ್ಲಿಪ್ ಅಂದ್ರೇನು, ಇದೆಲ್ಲ ಕರೆಕ್ಟ್ ಆಗಿದೆ, ಇವಾಗ ಈ ಪೇಷಂಟ್ನ ಏನು ಮಾಡ್ಬೋದು, ಜಾಯ್ನ್ ಮಾಡ್ಕೋಬೋದು ಅಂತೇಳಿ ಒಂದು ಆರ್ಡರ್ ಸ್ಲಿಪ್ ಕೊಡ್ತಾರೆ. ವಿತ್ ಆರ್ಡರ್ ಸ್ಲಿಪ್ ನೀವು ಏನು ಮಾಡಬೇಕಂದ್ರೆ ವಾರ್ಡ್ ರೂಮ್ಗೆ ನೀವು ಹೋಗಿ ಅಲ್ಲಿ ಭೇಟಿ ಆಗಬೇಕು. ವಾರ್ಡ್ ರೂಮಲ್ಲಿ ಅವರು ನಿಮಗೆ ಅಡ್ಮಿಷನ್ ಕೊಡ್ತಾರೆ. ಸೊ ಇವೆಲ್ಲ ಅಡ್ಮಿಷನ್ ಮಾಡಬೇಕಾದ್ರೆ ನರ್ಸ್ನ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್ ಅಡ್ಮಿಷನ್ ಆದಮೇಲೆ ವಾರ್ಡಲ್ಲಿ ನರ್ಸಸ್ನ ರೆಸ್ಪಾನ್ಸಿಬಿಲಿಟಿ ಏನು, ನೆಕ್ಸ್ಟ್ ವಾಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅ ನರ್ಸ್. ಸೊ ಇದನ್ನು ಹೇಳಿದರೆ ಅಡ್ಮಿಷನ್ ಒಂದು ಪ್ರೊಸೀಜರ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ಡಿಸ್ಚಾರ್ಜ್ ಬರುತ್ತೆ. ಸೊ ಡಿಸ್ಚಾರ್ಜಲ್ಲಿ ಬಂದಮೇಲೆ ಸೊ ಚಾಪ್ಟರ್ ಕ್ಲೋಸ್ ಆಗುತ್ತೆ. ಇದು ಅಡ್ಮಿಷನ್ ಆ್ಯಂಡ್ ಡಿಸ್ಚಾರ್ಜ್ ಕ್ಲೋಸ್ ಆಗುತ್ತೆ. ಸೊ ಫಸ್ಟ್ ಇವತ್ತು ನಾವು ಅಡ್ಮಿಷನ್ನ ಕ್ಲೋಸ್ ಮಾಡಿಬಿಡೋಣ. ಇವತ್ತು ಅಡ್ಮಿಷನ್ಸ್ನ ನಾವು ಕ್ಲೋಸ್ ಮಾಡಿದ್ಮೇಲೆ ನಾವು ನಾಳೆ ಡಿಸ್ಚಾರ್ಜ್ನ ಸ್ಟಾರ್ಟ್ ಮಾಡೋಣ. ಸೊ ಇನ್ನು ವಾರ್ಡಲ್ಲಿ ಅಡ್ಮಿಷನ್ ಮಾಡಬೇಕಾದ್ರೆ ವಾರ್ಡಲ್ಲಿ ಒಂದು ನರ್ಸ್ನ ಒಂದು ರೋಲ್ ಏನು, ಡ್ಯೂರಿಂಗ್ ಅಡ್ಮಿಷನ್ ಇನ್ ವಾರ್ಡ್ ವಾಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅ ನರ್ಸ್ ಅಂತೇಳಿ ನಾವು ನೋಡ್ಕೊಳ್ಳೋಣ. ಸೊ ವಾರ್ಡಲ್ಲಿ ಅವ್ರ ರೆಸ್ಪಾನ್ಸಿಬಿಲಿಟಿ, ಮೊದಲ ರೆಸ್ಪಾನ್ಸಿಬಿಲಿಟಿ ಬಂದು ವೆನ್ ದ ಪೇಷಂಟ್ ಕಮ್ಸ್ ಟೇಕ್ ದ ಕೇಸ್ ಶೀಟ್ ಆ್ಯಂಡ್ ರೆಕಾರ್ಡ್ ರಿಸೀವ್ ಪೇಷಂಟ್ ಇನ್ ದ ಅಡ್ಮಿಷನ್ ಬೆಡ್. ಅಂದರೆ ಅವರೊಂದು ಕೇಸ್ ಶೀಟು ಮತ್ತು ಅವರೊಂದು ರೆಕಾರ್ಡ್ ಶೀಟು, ಅವ್ರದ್ದು ಆರ್ಡರ್ ಶೀಟು ನಿಮಗೆ ಬರುತ್ತೆ. ಸೊ ನೀವು ಅದನ್ನು ರಿಸೀವ್ ಮಾಡಿಕೊಂಡು ನೀವು ಪೇಷಂಟ್ಗೆ ಏನು ಮಾಡಬೇಕು, ಬೆಡ್ನ ಅಲಾಟ್ ಮಾಡಬೇಕಾಗುತ್ತೆ. ಸೊ ಆ ಬೆಡ್ ಶೀಟ್ ಅವ್ರಿಗೆ ಬೆಡ್ಡಲ್ಲಿ ಅವ್ರಿಗೆ ಏನು ಮಾಡಬೇಕು, ಆ ವ್ಯಕ್ತಿನ ಮಲಗೋದಕ್ಕೆ ಅವಕಾಶವನ್ನು ಕೊಡಬೇಕಾಗುತ್ತೆ. ಸೊ ನಾವು ನೆಕ್ಸ್ಟ್ ನೋಡೋದಾದರೆ ಸೆಕೆಂಡ್ ಒನ್, ಇಫ್ ದ ಪೇಷಂಟ್ ಈಸ್ ವೆರಿ ಇಲ್ ಇನ್ಫಾರ್ಮ್ ಟು ಡಾಕ್ಟರ್
ಇನ್ಚಾರ್ಜ್ ಇಮಿಡಿಯೇಟ್ಲಿ. ಅಂದರೆ ಪೇಷಂಟು ತುಂಬ ಆ ಒಂದು ಸಮಯಕ್ಕೆ ಆತ ತುಂಬ ಚೆನ್ನಾಗಿದ್ದಾನೆ, ಪರವಾಗಿಲ್ಲ, ಫರ್ದರ್ ಟ್ರೀಟ್ಮೆಂಟ್ ನೆಕ್ಸ್ಟ್ ಬಳಸ್ಕೋಬೋದು ಅಂದರೆ ನೋ ಪ್ರಾಬ್ಲಮ್. ಇಲ್ಲ ಅವ್ನಿಗೆ ತುಂಬ ಸೀರಿಯಸ್ ಆಯಿತು, ತುಂಬ ಇಲ್ನೆಸ್ಸಲ್ಲಿದೆ ಅಂದರೆ ಸೊ ನೀವು ಇಮಿಡಿಯೇಟಾಗಿ ಡಾಕ್ಟರ್ನ ನೀವು ಏನು ಮಾಡಬೇಕು, ಕಾಂಟ್ಯಾಕ್ಟ್ ಆಗಿ ಡಾಕ್ಟರ್ಗೆ ನೀವು ಹೇಳಬೇಕು, ಡಾಕ್ಟ್ರೆ ಆ ವ್ಯಕ್ತಿಗೆ ಈ ರೀತಿ ಇದೆ, ಈ ರೀತಿ ಮಾಡ್ತಾ ಇದ್ದಾರೆ ನೋಡ್ರಿ ಅಂತೇಳಿ ನೀವು ಡಾಕ್ಟರ್ಗೆ ಏನು ಮಾಡಬೇಕು, ಇನ್ಫಾರ್ಮ್ ಮಾಡಬೇಕಂತ. ಇದು ಸೆಕೆಂಡ್ ಸ್ಟೆಪ್, ಇಮಿಡಿಯೇಟಾಗಿ ನೀವು ಇನ್ಫಾರ್ಮ್ ಮಾಡಬೇಕು. ಸೊ ನೀವು ಬರ್ತೀರಿ. ಸೊ ನವಡೇಸ್ ನಾನು ಒಂದು OPDಗೆ ಹೋಗಿದ್ದೆ. ಸೊ ಬಳ್ಳಾರಿ ವಿಮ್ಸ್ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ. ಸೊ ನಾನು ಯಾರನ್ನೂ ದೂರ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಸೊ ನಾನು ಹೋಗಿದ್ದೇಗೆ ನಮ್ಮ ಒಂದು ಪೇಷಂಟ್ ಇದ್ದರು. ಆ ಒಂದು ವ್ಯಕ್ತಿಯನ್ನು ನಾವು ಅಡ್ಮಿಟ್ ಆಗಿರ್ಬೇಕಾದ್ರೆ ಆ ಟೈಮಲ್ಲಿ ವ್ಯಕ್ತಿಗೆ ಬಂದು ತುಂಬ ಸೀರಿಯಸ್ ಆಗಿಬಿಟ್ಟಿದೆ. ಸೊ ವೆಂಟಿಲೇಟರಲ್ಲಿ ಇಟ್ಟಿದ್ರು ಮೋಸ್ಟ್ಲಿ. ಸೊ ಇವೆಲ್ಲ ಬಂದು ಬ್ರೈನ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಿದ್ದು. ಸೊ ವೆಂಟಿಲೇಟರ್ ಇದ್ದಾಗ ಅವ್ರು ಒಂದೇ ಸರಿ ಉಸಿರನ್ನ ತಗೊಳ್ಳೋದು ಇದ್ದಕ್ಕಿದ್ದಂಗೆ ಸೀರಿಯಸ್ ಆಗಿಬಿಡ್ತು. ಸೊ ನಾವು ಅವಾಗ ಏನು ಮಾಡಿದ್ವಿ, ವಾರ್ಡ್ ನರ್ಸ್ನ ಕರ್ಕೊಂಬರಕ್ಕಂತ ಹೋಗಿದ್ದೀವಿ. ಸೊ ಅಲ್ಲೇ ಇರಬೇಕು. ಆ್ಯಕ್ಚುಲಿ ಅವ್ರು ಎಮರ್ಜೆನ್ಸಿ ವಾರ್ಡಲ್ಲಿ ಸಿಸ್ಟರ್ಸ್ ಇರ್ತಾರೆ. ಸೊ ಅಲ್ಲಿ ಪ್ರೆಸೆಂಟಲ್ಲಿ ಯಾರೂ ಇಲ್ಲ ತುಂಬ ನಾವು ಒದ್ದಾಡಿದ್ವಿ, ಯಾರು ಇಲ್ವಲ್ರಿ, ಯಾಕೆ, ಹೇಗೆ, ಏನು ಅಂತೇಳಿ ತುಂಬ ಕೇಳಿದ್ವಿ. ಸೊ ಅಲ್ಲಿ ಯಾರು ಇರಲಿಲ್ಲ. ಕಾಂಪೌಂಡರ್ ಮಾತ್ರ ಇದ್ದರೆ. ಅವ್ರನ್ನ ಕೇಳಿದ್ರೆ ಇಲ್ಲ ಮೇಡಮ್ ಇಲ್ಲೇ ಹೋಗಿದ್ದಾರೆ ಬರ್ತಾರೆ. ಸೊ ಈ ರೀತಿಯಾದಂಥ ನೆಗ್ಲಿಜೆನ್ಸ್ನ ನೀವು ಮಾಡಬಾರ್ದು. ಸೊ ನಾವೇನು ಮಾಡಿದ್ವಿ, ತುಂಬ ಹೊತ್ತು ಆ ವ್ಯಕ್ತಿನ ಹಾಗೆ ಇಟ್ಕೊಂಡು ಮಾಡಿದ್ವಿ. ಏನೂ ಆಗಲಿಲ್ಲ ಸದ್ಯಕ್ಕೆ. ಸೊ ತುಂಬ ಸೀರಿಯಸ್ ಆಗಿಬಿಟ್ಟಿತ್ತು. ಆಮೇಲೆ ನೋಡಿದ್ರೆ ಆ ಒಂದು ಸಿಸ್ಟರು ಅಲ್ಲಿಂದ ಬರ್ತಾಯಿದ್ರು. ಸೊ ನಾವು ಹೇಳಿದ್ವಿ, ಸೊ ಸಿಸ್ಟರ್ ನಿಮ್ಗೆ ಇರೋಕ್ಕಾಗೋದಿಲ್ವಾ, ಈ ರೀತಿಯಾಗಿ ಅಲ್ಲಿ ಪೇಷಂಟ್ ಕ್ರಿಟಿಕಲ್ ಆಗಿದ್ದಾರೆ, ನಿಮ್ಗೆ ಗೊತ್ತಾಗಲ್ವಾ ಏನು ಹಾಗೆ ಅಂತೇಳಿ ನಾವು ಅವ್ರಿಗೆ ಸ್ವಲ್ಪ ಜೋರು ಮಾಡಿ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್ ಇವಾಗ ನನ್ನ ಡ್ಯೂಟಿ ಸ್ಟಾರ್ಟ್ ಆಗ್ತಾ ಇದೆ, ಇದಕ್ಕಿಂತ ಮುಂಚೆ ನಮ್ಮ ಒಂದು ನರ್ಸ್ ಇದ್ದರು. ಸೊ ಅವ್ರದ್ದು ಡಿಸ್ಚಾರ್ಜ್ ಆಯಿತು, ಅವ್ರ ಶಿಫ್ಟ್ ಮುಗೀತು, ಇವಾಗ ನನ್ನ ಶಿಫ್ಟ್ ಇತ್ತು, ನಾನು ಬ್ಯಾಗ್ ಇಟ್ಟು ಹೋಗಿ ನಾನು ಅಲ್ಲಿ ಸೈನ್ ಮಾಡಿ ಬರೋಕ್ಕೆ ಹೋಗಿದ್ದೆ, ನಾನು ಡ್ಯೂಟಿಯಲ್ಲಿ ಪ್ರೆಸೆಂಟ್ ಇದ್ದೀನಿ ಅಂತೇಳಿ ಸೈನ್ ಮಾಡೋಕ್ಕೆ ಹೋಗಿದ್ದೆ ಅಂದರು. ಸೊ ಯಾಕೆ ಈ ರೀತಿ ಮಾಡ್ತೀರಿ? ಸೊ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಯಾವುದೇ ವ್ಯಕ್ತಿ ನಿಮ್ಮೊಂದು ಶಿಫ್ಟ್ ಮುಗಿತಾ ಇದೆ ಅಂತಂದರೆ ಇನ್ನೊಬ್ಬ ವ್ಯಕ್ತಿ ಬಂದು ಬ್ಯಾಗ್ ಇಟ್ಟು ಅವ್ರು ಸಿಗ್ನೇಚರ್ ಮಾಡಿ ಹೋಗಿ ಬಂದ ಮೇಲೆ ನೀವು ಡಿಸ್ಚಾರ್ಜ್ ತೊಗೋಬೇಕು. ನೀವು ಮುಂಚೆ 8 ಗಂಟೆ ಕರೆಕ್ಟು ಗೆರೆಗಿಸ್ಕೊಂಡು 8 ಗಂಟೆ ಮುಗೀತು, ಅವ್ರು ಬರಲಿ ಬಿಡಲಿ, ನನ್ನ ಡ್ಯೂಟಿ ಮುಗೀತಪ್ಪ ಅಂತೇಳಿ ನೀವು ಹೋಗ್ಬಿಡ್ಬಾರ್ದು. ನೀವು ಹಾಗೆ ಹೋಗ್ಬಿಟ್ರೆ ನೆಕ್ಸ್ಟ್ ಇವ್ರು ಬಂದ ಮೇಲೆ ಬ್ಯಾಗ್ ಇಟ್ಟು ಇವ್ರು ಸೈನ್ ಮಾಡೋಕ್ಕೆ ಬಂದಾಗ ಅಲ್ಲಿ ಪೇಷಂಟ್ನ ನೋಡ್ಕೊಳ್ಳೋದಕ್ಕೆ ಯಾರು ಇರೋದಿಲ್ಲ. ಸೊ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ ಫ್ಯೂಚರ್ ನರ್ಸಸ್ ನೀವೆಲ್ಲ ಸ್ಟೂಡೆಂಟ್ಸ್, ನೀವು ಯಾವ ರೀತಿಯಾಗಿ ಈ ರೀತಿ ತಪ್ಪು ಮಾಡೋಕ್ಕೆ ಹೋಗಬೇಡ್ರಿ. ಒಂದು 2-3 ನಿಮಿಷ ಲೇಟ್ ಆದರೆ ಏನೂ ಆಗೋದಿಲ್ಲ, ನೀವು ಒಂದು ಜೀವನ ಉಳಿಸಿದಂಗೆ ಆಗುತ್ತೆ. ಸೊ ನೀವು ನೆಕ್ಸ್ಟ್ ಡಾಕ್ಟ್ರು ಹೋಗಿ ನರ್ಸ್ ಬಂದ ಮೇಲೆ ಅವ್ರು ವ್ಯಾನಿಟಿ ಬ್ಯಾಗ್ ಇಟ್ಟು ಅಥವಾ ಅವ್ರ ಒಂದು ಬಿಲಾಂಗಿಂಗ್ಸ್ ಏನಾದರೂ ಇಡ್ಬೋದು ಇಟ್ಟು ಅವ್ರು ಹೋಗಿ ಸೈನ್ ಮಾಡಿ ಬಂದ ಮೇಲೆ ನೀವೇನು ಮಾಡಿರಿ, ರಿಲೀವ್ ತೊಗೊಂಡ್ರೆ. ಅದಕ್ಕಿಂತ ಮುಂಚೆ ನೀವು ರಿಲೀವ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಯಾರಿಗೆ ಗೊತ್ತು ಯಾವ ಟೈಮಲ್ಲಿ ಯಾರಿಗೆ ಯಾವ ರೀತಿಯಾಗಿ ಪ್ರಾಬ್ಲಮ್ಸ್ ಅಥವಾ ತೊಂದರೆ ಬರುತ್ತೆ ಅಂತೇಳಿ ಹೇಳೋದಕ್ಕಾಗೋದಿಲ್ಲ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ತುಂಬ ಉತ್ತಮ ಆಗಿರುತ್ತೆ. ಓಕೆ, ನಾವು ನೆಕ್ಸ್ಟ್ ನೋಡ್ಬೋದು. ನೆಕ್ಸ್ಟ್ ಥರ್ಡ್ ಸ್ಟೆಪ್ನ ನೋಡಿದ್ರೆ ಕಂಪ್ಲೀಟ್ ದ ಅಡ್ಮಿಷನ್ ರಿಜಿಸ್ಟರ್ ಆ್ಯಂಡ್ ಅಡ್ಮಿಷನ್ ರೆಕಾರ್ಡ್ಸ್. ಓಕೆ, ಅವೆಲ್ಲ ನೀವೇನು ಮಾಡಬೇಕಾಗುತ್ತೆ, ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾವು ಫೋರ್ತ್ ನೋಡಿದ್ರೆ ಮೇಕ್ ದ ಜನರಲ್ ಅಬ್ಸರ್ವೇಷನ್ ಫ್ರಮ್ ಹೆಡ್ ಟು ಟಾಯ್ ಟು ಚೆಕ್ ಹೈಟ್, ವೆಯ್ಟ್, ವೈಟಲ್ ಸೆನ್ಸ್. ಅಂದರೆ ನೀವು ಅವ್ರಿಗೆ ಅಬ್ಸರ್ವೇಷನ್, ವಾಟ್ ಈಸ್ ದ ಜನರಲ್ ಅಬ್ಸರ್ವೇಷನ್ಸ್ ಅಂದರೆ ಆ ಒಂದು ತಲೆಯಿಂದ ಹಿಡಿದು ಅಂಗಾಲಿನವರೆಗೂ ಅವ್ರನ್ನ ನೀವು ಅಬ್ಸರ್ವ್ ಮಾಡಬೇಕು. ಅವ್ರಿಗೆ ಯಾವ ರೀತಿ ಇದ್ದಾರೆ, ಅವ್ರು ಯಾವ ರೀತಿ ಉಸಿರು ತೊಗೊತಾ ಇದ್ದಾರೆ, ಅವರ ಒಂದು ಕಂಡೀಷನ್ಸ್ ಏನು. ಸೊ ನೆಕ್ಸ್ಟು ಅವ್ರಿಗೆ ಎಲ್ಲೆಲ್ಲಿ ಏಟಾಗಿದೆ, ಗಾಯ ಆಗಿದೆ ಏನು, ಅದ್ರ ಬಗ್ಗೆ ಎಲ್ಲ ನೀವೇನು ಮಾಡಬೇಕಾಗಿರುತ್ತೆ, ಚೆಕ್ ಮಾಡಬೇಕಾಗಿರುತ್ತೆ. ಸೊ ನೀವು ಈ ರೀತಿ ಎಲ್ಲ ಚೆಕ್ ಮಾಡ್ತಾ ಇರಬೇಕು. ಸೊ ನೀವು ಅದನ್ನೆಲ್ಲ ಚೆಕ್ ಮಾಡಿದ್ಮೇಲೆ ಒಂದು ವೈಟಲ್ ಸೈನ್ಸ್ ನೋಡಬೇಕು, ಅವ್ರ ಹೈಟ್ ಏನಿದೆ, ಅವ್ರ ವೆಯ್ಟ್ ಏನಿದೆ. ಸೊ ಇದಿರಬೇಕೆಲ್ಲ ಕಾಮನ್ ಜನರಲ್ ಚೆಕಪ್ಸ್ ಇವೆಲ್ಲ. ಸೊ ಇವೆಲ್ಲ ನೀವು ಮಾಡಬೇಕು, ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಇದು ಒಂದು ಫೋರ್ತ್ ಒನ್. ನೆಕ್ಸ್ಟ್ ಫಿಫ್ತ್ ನೋಡಿದ್ರೆ ಗಿವ್ ಬಾತ್ ಟು ದ ಪೇಷಂಟ್ ಇಫ್ ಡರ್ಟಿ ಆರ್ ವಾಶ್ ಹೇರ್ಸ್. ಅಂದರೆ ಏನು ಮಾಡಬೇಕಂದ್ರೆ ಆ ಪೇಷಂಟ್ಗೆ ಸ್ನಾನ ಮಾಡಿಸ್ಬೇಕು. ಅಂದರೆ ಏನ್ರಿ ನೀವೇ ಸ್ನಾನ ಮಾಡಿಸ್ಬೇಕು ಅನ್ನೋ ಅವ್ರೊಂದು ರಿಲೇಟಿವ್ಸ್ ಯಾರಾದರೂ ಇರ್ತಾರೆ. ಸೊ ಅವ್ರಿಗೆ ನೀವು ಅವ್ರಿಗೆ ಏನು ಮಾಡಬೇಕು, ಅಸಿಸ್ಟ್ ಮಾಡಬೇಕು, ಅಂದರೆ ಹೆಲ್ಪ್ ಮಾಡಬೇಕು. ಅವ್ರಿಗೆ ಅವ್ರೊಂದು ಹೇರ್ಸ್ನ ವಾಶ್ ಮಾಡಿಸ್ರಿ, ಅವ್ರಿಗೆ ಸ್ನಾನ ಮಾಡಿಸಿ ಅಂತೇಳಿ ನೀವು ಅವ್ರಿಗೆ ಹೇಳಿ ಮಾಡಿಸ್ತಾ ಇರಬೇಕು. ಸೊ ಪೇಷಂಟ್ ಏನಾದರೂ ತುಂಬ ಅಷ್ಟು ಡರ್ಟಿ ಆಗಿದ್ರೆ ನೀವು ಮಾಡಿಸ್ಬೋದು. ಓಕೆ, ನೆಕ್ಸ್ಟ್ ನಾವು ಸಿಕ್ಸ್ತ್ ನೋಡಿದ್ರೆ ಡ್ರೆಸ್ ದ ಪೇಷಂಟ್. ಅಂದರೆ ಅವ್ರು ಸ್ನಾನ ಮಾಡಿಸಿದ್ಮೇಲೆ ಆಬ್ವಿಯಸ್ಲಿ ಡ್ರೆಸ್ ಮಾಡಿಸಲೇಬೇಕಾಗುತ್ತೆ. ಆ ಒಂದು ಪೇಷಂಟ್ ಏನಾದರೂ ಕ್ಲೀನ್ ಇಲ್ಲ ಅಂದರೆ ಸ್ನಾನ ಮಾಡಿಸಿದ್ಮೇಲೆ ಒಳ್ಳೆ ಬಟ್ಟೆನ ಉಡಿಸ್ರಿ. ಅಥವಾ ಡಾಕ್ಟರ್ಸ್ ಒಂದು ಅಡ್ವೈಸ್ ಮೇಲೆ ನೀವು ಅವ್ರಿಗೆ ಹಾಸ್ಪಿಟಲ್ ಗೌನ್ ಸಹ ಅವ್ರಿಗೆ ವೇರ್ ಮಾಡ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಸೊ ಇದು ಸಿಕ್ಸ್ತ್ ಒನ್. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿದ್ರೆ ಸಬ್ಸ್ಕ್ವೆಂಟ್ಲಿ ಲರ್ನ್ ದ ಪೇಷಂಟ್ಸ್ ಹ್ಯಾಬಿಟ್ಸ್, ಇರಿಟೇಟ್ಸ್, ಹಾಬೀಸ್ ಆ್ಯಂಡ್ ಹೆಲ್ತ್ ಹಿಸ್ಟ್ರಿ. ಅಂದರೆ ನೀವು ಸುಮ್ಮನೆ ಇರ್ತೀರಿ. ಸೊ ಅದೆಲ್ಲ ಮುಗಿದ್ಮೇಲೆ ನೀವು ಅವರೊಂದು ಪೇಷಂಟ್ ಒಂದು ರಿಲೇಟಿವ್ಸ್ ಯಾರು ಇರ್ಬೋದು ಅವ್ರಿಗೆ ಕೇಳ್ಬೋದು, ಅವರೊಂದು ಹ್ಯಾಬಿಸ್ ಏನು, ಮತ್ತು ಅವರ ಒಂದು ಇಂಟ್ರೆಸ್ಟ್ ಯಾವುದ್ರ ಮೇಲಿದೆ, ಅವ್ರು ಏನು ಕೆಲಸ ಮಾಡ್ತಾರೆ, ಅವ್ರಿಗೆ ಹೆಲ್ತ್ ಇಶ್ಯೂ ಏನಿತ್ತು ಮುಂಚೆ, ಇವಾಗೇನಿದೆ. ಸೊ ಇವೆಲ್ಲ ಜನರಲ್ ಇನ್ಫಾರ್ಮೇಷನ್ ಸುಮ್ಮನೆ ತಿಳಿದುಕೊಂಡ್ರೆ ತುಂಬ ಒಳ್ಳೆಯದು. ಇದು ಸೆವೆಂತು. ನೆಕ್ಸ್ಟ್ ಏಯ್ತು ನಾವು ನೋಡಿದ್ರೆ ಹ್ಯಾಂಡ್ ಓವರ್ ದ ಪೇಷಂಟ್ ಬಿಲಾಂಗಿಂಗ್ಸ್. ಅಂದರೆ ಅವರೊಂದು ಜ್ಯುವೆಲರೀಸ್ ಏನೇ ಇರ್ಬೋದು. ಯಾಕಂದರೆ ನಾಳೆ ದಿವಸ ನೀವು ತಪ್ಪಿಗಸ್ತರಾಗಬಾರ್ದು ಅಂದರೆ ನೀವು ಅವರ ಬಿಲಾಂಗಿಂಗ್ಸ್ ಏನೇ ಇದ್ರೂ ಸಹ ಏನು ಮಾಡಬೇಕು, ಆ ಒಂದು ರಿಲೇಟಿವ್ಸ್ಗೆ, ಪೇಷಂಟ್ ರಿಲೇಟಿವ್ಸ್ಗೆ ಹ್ಯಾಂಡ್ ಓವರ್ ಮಾಡಬೇಕು. ಸೊ ಅವರೊಂದು ಪೇಷಂಟ್ನ ಒಂದು ಬಿಲಾಂಗಿಂಗ್ಸ್ನ ನೀವು ಮುಟ್ಟುವಾಗ ಕನಿಷ್ಠ ಪಕ್ಷ ನೀವು ಒಂದು 5 ಜನ 6 ಜನ ಇರಬೇಕು. ಯಾಕಂದರೆ ಏನು ಇಲ್ಲದೇ ಇದ್ದರೂ, ಏನು ತೊಗೊಂಡಿಲ್ಲ ಅಂದ್ರೂ ನೀವು ಒಬ್ಬರೇ ತೆಗೆದ್ರೆ ಕೆಲವರು ರಿಲೇಟಿವ್ಸು ಇಲ್ಲ ಇದಿತ್ತು ಇದಿಲ್ಲ ಅಂತೇಳಿ ಇದು ಮಾಡ್ತಾರೆ. ಸೊ ಯಾರಾದರೂ 3-4 ಜನ ಇದ್ದಾಗ ನೀವು ಬಿಲಾಂಗಿಂಗ್ಸ್ ಮೇಲೆ ನೀವು ಕೈ ಹಾಕ್ರಿ, ಆಮೇಲೆ ತೆಗೆದು ಕೊಡ್ರಿ. ಸೊ ಅದರಿಂದ ಒಬ್ರಿಗೊಬ್ರು ಸಾಕ್ಷಿ ಇರ್ತೀರಿ. ನೆಕ್ಸ್ಟ್ ನಾವು 9th ಒನ್ ನೋಡ್ಬೋದು. ಅಸಿಸ್ಟ್ ದ ಫಿಸಿಷಿಯನ್ ಎಕ್ಸಾಮಿನ್ ದ ಪೇಷಂಟ್, ಕ್ಯಾರಿ ಔಟ್ ದ ಆರ್ಡರ್ಸ್ ಆ್ಯಂಡ್ ಇನ್ವೆಸ್ಟಿಗೇಷನ್. ಅಂದರೆ ಡಾಕ್ಟರ್ಸ್ ಏನೇನು ಅವರು ಎಕ್ಸಾಮಿನೇಷನ್ ಮಾಡೋದಾಗಿರ್ಬೋದು, ಅವ್ರು ಇನ್ವೆಸ್ಟಿಗೇಷನ್ ಮಾಡೋದಾಗಿರ್ಬೋದು, ಏನಾಗಿದೆ ಏನಿಲ್ಲ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡುತ್ತೆ ಅದಕ್ಕೆಲ್ಲ ಅವ್ರಿಗೆ ಅಸಿಸ್ಟ್ ಮಾಡಬೇಕು. ನೆಕ್ಸ್ಟ್ ನಾವು 10th ಒನ್ ನೋಡೋದಾದರೆ ಇಫ್ ದ ಪೇಷಂಟ್ ಅಡ್ಮಿಟೆಡ್ ಫಾರ್ ದ ಆಪರೇಷನ್ ಆರ್ ಎನಿ ಟ್ರೀಟ್ಮೆಂಟ್ ರಿಕ್ವೈರಿಂಗ್ ಅನಸ್ಥಿಷಿಯಾ, ಟೇಕ್ ದ ಕಾನ್ಸೆಂಟ್. ಅಂದರೆ ಒಂದು
ಪೇಷಂಟ್ ಏನಾದರೂ ಟ್ರೀಟ್ಮೆಂಟ್ಗೆ ಅಥವಾ ಆಪ್ರೇಷನ್ಗಾದರೆ ಅವ್ರಿಗೆ ಏನು ಮಾಡಬೇಕು, ಅನಸ್ತೇಷಿಯಾ ಬೇಕು ಅಂತಂದರೆ ನೀವಲ್ಲಿ ಕೊಡಬೇಕಾಗಿರುವಂಥ ಒಂದು ಸಮಸ್ಯೆ ಬರುತ್ತೆ. ಸಮಸ್ಯೆ ಅಲ್ಲ, ತುಂಬ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಈ ಒಂದು ಪ್ರೊಫೆಷನು ಯಾವತ್ತೂ ಸಹ ಬ್ಯಾಡ್ ಅಲ್ಲ, ಒಂದು ಜೀವ ಉಳ್ಸಕ್ಕೆ ಟ್ರೈ ಮಾಡಿರಿ ಅಷ್ಟೇ. ನೆಕ್ಸ್ಟ್ 11th ನೋಡಿದ್ರೆ, ಇಫ್ ದ ಪೇಷಂಟ್ ವಾಂಟ್ ಟು ಟೇಕ್ ಹಾಸ್ಪಿಟಲ್ ಡಯಟ್, ಅವ್ರಿಗೆ ಹಾಸ್ಪಿಟಲ್ ಡಯಟ್ ಬೇಕಂದರೆ ಅವ್ರಿಗೆ ನೀವು ಕೊಡಬೇಕು. ಪ್ರಿಪೇರ್ ದ ಡಯಟ್ ಸ್ಲೀಪ್, ಅಂದರೆ ಒಂದು ಈ ಒಂದು ಟೈಮಲ್ಲಿ ಇಷ್ಟು ಫುಡ್ಡು ಈ ಫುಡ್ಡೇ ಕೊಡಬೇಕಂತೇಳಿ ಕೊಡ್ಬೋದು. ಹ್ಯಾವ್ ಸೈನ್ಡ್ ಬೈ ದ ಡಾಕ್ಟರ್ಸ್, ಅಂದರೆ ನಿಮಗೆ ಇಷ್ಟ ಬಂದಾಗ ನೀವು ಕೊಡೋ ಹಾಗಿಲ್ಲ, ಅದನ್ನು ಡಾಕ್ಟ್ರು ರೂಲ್ಸ್ ಮೇಲೆ ಕೊಡಬೇಕಾಗಿರುತ್ತೆ. ಇದು 11th ಒನ್. ನೆಕ್ಸ್ಟ್ 12th ಒನ್, ಚೆಕ್ ದ ಫಾಲೋಯಿಂಗ್ ಬಿಫೋರ್ ರಿಲೇಟಿವ್ ಲೀವ್ಸ್ ಫಾರ್ ಹೋಮ್, ಅಂದರೆ ಪೇಷಂಟ್ ಅಡ್ಮಿಷನ್ ಮಾಡಿದ ಮೇಲೆ ರಿಲೇಟಿವ್ಸ್ ಮನೆಗೆ ಹೋಗ್ತಾರೆ. ಮನೆಗೆ ಹೋಗೋಕ್ಕಿಂತ ಮುಂಚೆ ಈ ಒಂದು 3 ಪಾಯಿಂಟ್ಸ್ನ ಚೆಕ್ ಮಾಡಬೇಕಾಗುತ್ತೆ. ಸೊ ಮೊದಲ ಪಾಯಿಂಟ್ ಅಂದರೆ ಎನಿ ಪರ್ಸನಲ್ ಸಪ್ಲೈಸ್ ವಿಚ್ ನೀಡ್ ಟು ಬಾಟ್ ಫ್ರಮ್ ಹೋಮ್, ಅಂದರೆ ಪೇಷಂಟ್ಗೆ ನಾವು ಇದು ಕೊಡಬೇಕು ಅದು ಕೊಡಬೇಕಂತ ಹೇಳಿ ತಂದಿರ್ತಾರೆ. ಸೊ ಅದನ್ನು ಕೊಟ್ಟು ಪೇಷಂಟ್ನ ಹಾಳು ಮಾಡುವಂಥ, ಅಂದರೆ ಯಾರೂ ಉದ್ದೇಶಪೂರ್ವಕವಾಗಿ ಮಾಡೋದಿಲ್ಲ, ಗೊತ್ತಿಲ್ಲ, ಯಾರು ಉದ್ದೇಶಪೂರ್ವಕವಾಗಿ ಮಾಡೋದಿಲ್ಲ, ಏನೋ ಗೊತ್ತಿಲ್ಲದೆ ಆ ಒಂದು ಫುಡ್ನ ಕೊಟ್ಟಿರ್ತಾರೆ. ಅದನ್ನು ನೀವು ಚೆಕ್ ಮಾಡಬೇಕು, ಅವ್ರಿಗೆ ಹೇಳಬೇಕು, ಇಲ್ಲಮ್ಮ ಈ ಪೇಷಂಟ್ ಕಂಡೀಷನಲ್ಲಿ ಈ ಫುಡ್ ತೊಗೋಬಾರ್ದು ಅಂತೇಳಿ ಹೇಳಬೇಕು. ಇದು ಫಸ್ಟ್ ಪಾಯಿಂಟು ನೀವು ಚೆಕ್ ಮಾಡಬೇಕಾಗಿರೋದು. ಎರಡನೇದು, ಎನಿ ಮೆಡಿಸಿನ್ ಟು ಬಿ ಬ್ರಾಟ್ ಫ್ರಮ್ ಡ್ರಗ್ ಸ್ಟೋರ್, ಅಂದರೆ ಒಂದು ಮೆಡಿಕಲ್ ಸ್ಟೋರಿಂದ ಡಾಕ್ಟ್ರ್ ಹೇಳಿರೋದೊಂದು, ಮತ್ತು ಡಾಕ್ಟ್ರ್ ಹೇಳಿರೋದು ಬಿಟ್ಟು ಇದು ಹಾಕಿದರೆ ಇವರು ಇದಾಗ್ತಾರೆ, ಗುಣಮುಖರಾಗ್ತಾರೆ ಅಂತೇಳಿ ಅವರು ಹೊರಗಡೆಯಿಂದ ಪರ್ಚೇಸ್ ಮಾಡಿ ತಂದಿರ್ತಾರೆ. ಅದನ್ನು ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಮೂರನೇ ನೋಡ್ಬೋದ್ರೆ, ರಿಲೇಟಿವ್ ಹ್ಯಾಸ್ ಗಾಟ್ ದ ವಿಸಿಟರ್ ಕಾರ್ಡ್ ಆ್ಯಂಡ್ ಫುಡ್ ಪಾಸ್ ಇಫ್ ದ ಪೇಷಂಟ್ ವಾಂಟ್ಸ್ ಟು ಹೋಮ್ ಡಯಟ್, ಅಂದರೆ ಆ ಪೇಷಂಟ್ ಆ್ಯಕ್ಚುಲಿ ಎಲ್ಲರೂ ಹಾಸ್ಪಿಟಲ್ ಡಯಟ ಕೊಡ್ತಾರೆ, ಬಟ್ ಮನೆಯಿಂದ ಅವರಿಗೆ ಊಟ ಸಪ್ಲೈ ಮಾಡಬೇಕಂದ್ರೆ ಅಲ್ಲಿ ವಿಸಿಟರ್ ಕಾರ್ಡು ಮತ್ತು ಒಂದು ಫುಡ್ ಪಾಸ್ನ ನೀವು ತೊಗೋಬೇಕಾಗುತ್ತೆ. ಸೊ ಅದರಿಂದ ಆಯ್ತಾ ಇಲ್ಲ ಅಂತ ನೀವು ಚೆಕ್ ಮಾಡಿದ್ರೆ ನೀವು ಅಲ್ಲಿ ಸೇಫ್ ಆಗಿರ್ತೀರಿ. ಹೌದು, ಡಾಕ್ಟ್ರೇ ಇವ್ರಿಗೆ ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್, ಲೆಟ್ ಇಟ್ ಬಿ ಅಂತೇಳಿ ನೀವಲ್ಲಿ ಇದು ಮಾಡ್ಬೋದು. ಸೊ ಇಲ್ಲಿ ಆಗಲೇ ಇನ್ನು ಅಡ್ಮಿಷನ್ ಮುಗ್ದಿಲ್ಲ, ಸ್ಲೈಡಲ್ಲಿ ನೋಡಿದ್ರೆ ಆಗಲೇ ಡಿಸ್ಚಾರ್ಜ್ ಪ್ರೊಸೀಜರ್ ಹೋಗ್ಬಿಟ್ಟಿದೆ. ನೋ ಪ್ರಾಬ್ಲಮ್, ನಾವು ನಿಮಗೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೀವು 13 ಮಂತ್ ನೋಡ್ಬೋದು, ಅಂದರೆ 13ನೇ ಒಂದು ಸ್ಟೆಪ್ ನೋಡೋದಾದರೆ, ಇಂಟ್ರೊಡ್ಯೂಸ್ ದ ಪೇಷಂಟ್ ಟು ದ ಅದರ್ ಪೇಷಂಟ್ ಆನ್ ಐದರ್ ಸೈಡ್, ಓರಿಯೆಂಟ್ ವಿತ್ ಬಾತ್ರೂಮ್, ಸೊ ಡಾಕ್ಟರ್ ಇನ್ ಚಾರ್ಜ್, ವಾರ್ಡ್ ರೂಟೀನ್ ಆ್ಯಂಡ್ ಅದರ್ ನೆಸಸರಿ ಥಿಂಗ್ಸ್. ಅಂದರೆ ಇದು ಒಳ್ಳೆಯದೇ, ಯಾಕಂದರೆ ಒಬ್ಬ ಪೇಷಂಟ್ ಇನ್ನೊಬ್ಬ ಪೇಷಂಟ್ಗೆ ಪರಿಚಯ ಮಾಡಿಕೊಡ್ಬೇಕು. ಯಾಕಂದರೆ ಇಬ್ಬರು ಗುದ್ದಾಡಬಾರ್ದು ಸೇರಿ ಟಾಯ್ಲೆಟ್ ರೂಮ್ಗೆ, ನಾನು ಹೋಗ್ತೀನಿ ನೀನು ಹೋಗ್ತೀನಿ ಅಂತೀವಿ, ಇವೆಲ್ಲ ಬೇಸಿಕ್ಸು. ಸೊ ಏನಾದರೂ ತೊಂದರೆ ಇದ್ದರೆ ಆ ಒಂದು ಡಾಕ್ಟರ್ ಇನ್ಚಾರ್ಜ್ಗೆ ಅಥವಾ ಏನಾದರೂ ವಿಸಿಟರ್ಸ್ಗೆ ಏನಾದರೂ ನೀವು ಬೇಕಾದರೆ ನೀವೇನು ಮಾಡ್ಬೋದು, ಅವ್ರಿಗೆ ಹೇಳಿ ತರಿಸ್ಕೋಬೋದು. ಸೊ ನೆಕ್ಸ್ಟು ಲಾಸ್ಟ್ ನೋಡಿದ್ರೆ, ಇಫ್ ದ ಪೇಷಂಟ್ ಈಸ್ ಮೆಂಟಲಿ ಅಪ್ಸೆಟ್ ಡ್ಯೂ ಟು ವರೀಸ್ ಆಫ್ ಹೋಮ್ ಡಿಸೀಸ್ ಸಮ್ ಅದರ್ ರೀಸನ್, ಗಿವ್ ಫಿಸಿಯಾಲಜಿಕಲ್ ಸಪೋರ್ಟ್ ಅಕಾರ್ಡಿಂಗ್. ಅಂದರೆ ಆ ಪೇಷಂಟು ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾನೆ, ನಮ್ಮ ಮನೇಲಿ ಹಿಂಗೆ ಆಯಿತು, ನಮ್ಮ ಮನೇಲಿ ಹಿಂಗೆ ತೊಂದರೆ ಇದೆ, ಮುಂದೆ ಯಾರು ಏನು ಮಾಡ್ತಾರೆ, ಏನು ಕತೆ ಅಂತೇಳಿ ಅವ್ರಿಗೆ ಒಂದು ತೊಂದರೆ ಇರುತ್ತೆ. ಸೊ ಅದ್ರ ಬಗ್ಗೆ ಸಹ ಏನು ಮಾಡಬೇಕಾಗುತ್ತೆ, ನೀವು ಅವ್ರಿಗೆ ಸೈಕಾಲಜಿಯಾಗಿ ಏನು ಮಾಡಬೇಕು, ಸಪೋರ್ಟ್ನ ನೀವು ಅವ್ರಿಗೆ ಕೊಡಬೇಕಾಗಿರುತ್ತೆ. ಸೊ ಇವಿಷ್ಟು ನರ್ಸ್ನ ಒಂದು ಕೆಲಸ ಡ್ಯೂರಿಂಗ್ ಅಡ್ಮಿಷನ್. ಆಫ್ಟರ್ ಅಡ್ಮಿಷನ್ ಇಷ್ಟು ಅವ್ರ ಕೆಲಸ ಆಗಿರುತ್ತೆ, ಇಷ್ಟು ಮಾಡಬೇಕು. ಸೊ ಇಷ್ಟು ಮಾಡಿದ್ಮೇಲೆ ಆ ಪೇಷಂಟ್ ಏನು ಮಾಡ್ತಾರೆ, ಥೆರಪಿಗೆ ಹೋಗ್ತಾನೆ, ಟ್ರೀಟ್ಮೆಂಟ್ಗೆ ಹೋಗ್ತಾನೆ. ಸೊ ಸರಿ ಆಗ್ತಾನೆ, ಸರಿ ಆದಮೇಲೆ ನೆಕ್ಸ್ಟ್ ಅವರಿಗೆ ನೀವು ಡಿಸ್ಚಾರ್ಜ್ ಮಾಡಬೇಕಾಗಿರುತ್ತೆ. ಸೊ ಡಿಸ್ಚಾರ್ಜ್ ಮಾಡಬೇಕಾದ್ರೆ ಏನು ಪ್ರೊಸೀಜರ್ ಇದೆ ಅಂತೇಳಿ ನಾನು ನಿಮಗೆ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಇಲ್ಲಿಗೆ ಟೈಮ್ ತುಂಬ ಆಯಿತು. ಸೊ ಮುಂದಿನ ಕ್ಲಾಸಲ್ಲಿ ಡಿಸ್ಚಾರ್ಜ್ ಬಗ್ಗೆ ಹೇಳ್ತೀನಿ. ಸೊ ಡಿಸ್ಚಾರ್ಜಲ್ಲಿ ಏನು ತುಂಬ ಡಿಫಿಕಲ್ಟಿ ಇರೋದಿಲ್ಲ, ಆ ಪೇಷಂಟ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ, ಆ ಒಂದು ಪೇಷಂಟ್ ಒಂದು ಆಬ್ಜೆಕ್ಟಿವ್ಸ್ ಕೊಡಬೇಕಾಗುತ್ತೆ. ಸಾರಿ, ಲಾಕ್ ಆಗ್ತಾಯಿದೆ ಮೊಬೈಲು. ಸೊ ಡಿಸ್ಚಾರ್ಜ್ ಅಂತಂದರೆ ಬರೀ ಪೇಷಂಟ್ನ ಹೊರಗೆ ಕಳಿಸೋದಲ್ಲ, ಒಂದು ಪೇಷಂಟಿಂದ ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಡಿಸ್ಚಾರ್ಜ್ ಮಾಡುವಂಥ ಒಂದು ಪ್ರೊಸೀಜರು ಇದೆ, ಅಥವಾ ಪೂರಾ ಕ್ಯೂರ್ ಆದಮೇಲೆ ಅವನ್ನ ಡಿಸ್ಚಾರ್ಜ್ ಮಾಡುವಂಥ ಪ್ರೊಸೀಜರು ಇದೆ. ಸೊ ಇದರಲ್ಲಿ ಟೋಟಲ್ 6 ಟೈಪ್ಸ್ ಇದೆ. ಆ ಪೇಷಂಟ್ ಸತ್ತೋದ್ರೂ ಸಹ ಅದೊಂದು ಡಿಸ್ಚಾರ್ಜ್ ಪ್ರೊಸೀಜರೇ. ಸೊ ಇವೆಲ್ಲ ಇರುತ್ತೆ. ಸೊ 6 ಪ್ರೊಸೀಜರ್ಸ್ ಇದೆ, ಅದು ಏನಂತೇಳಿ ನಿಮಗೆ ಹೇಳ್ತೀನಿ. ನೆಕ್ಸ್ಟು ಡಿಸ್ಚಾರ್ಜ್ ಪ್ಲಾನಿಂಗ್ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟು ಪಾಯಿಂಟ್ಸ್ ಟು ಬಿ ರಿಮೆಂಬರ್, ಡಿಸ್ಚಾರ್ಜ್ ಟೈಮಲ್ಲಿ ಏನೇನು ಪಾಯಿಂಟ್ಸ್ನ ನಾವು ರಿಮೆಂಬರ್ ಇಟ್ಕೋಬೇಕು, ಡಿಸ್ಚಾರ್ಜ್ ಪ್ರೊಸೀಜರ್ಸ್ ಏನು, ಆ ಡಿಸ್ಚಾರ್ಜ್ ಟೈಮಲ್ಲಿ ನರ್ಸ್ನ ಒಂದು ರೂಲ್ ಏನು, ಮತ್ತು ಟ್ರಾನ್ಸ್ಫರ್ ಅಂದರೆ ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ. ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನು ಹೇಳ್ತೀನಿ ಅಂದರೆ ಹೇಳ್ತಾ ಇರ್ತೀನಿ. ಸೊ ಡಿಸ್ಚಾರ್ಜ್ ಲೀವ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್, ಅಂದರೆ LAMA, ಲಾಮಾ, ಗಾಮಾ, ಸೊ ಇವೆಲ್ಲ ಇದ್ದಾವೆ, ಡಾಮಾ ಇವೆಲ್ಲ ಇದ್ದಾವೆ. ಡಿಸ್ಚಾರ್ಜ್ ಸೊ ಡಾಮಾ ಅಂದರೆ ಏನು, ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅಂದರೆ ಡಾಕ್ಟ್ರ್ ಹೇಳ್ತಾರೆ, ಇಲ್ಲಮ್ಮ ಇನ್ನೂ ಇರಬೇಕಾಗುತ್ತೆ, ಬೇಡ ಇನ್ನೂ ಅವರು ವಾಸಿ ಆಗಿಲ್ಲ, ಇಲ್ಲೇ ಇರಬೇಕಾಗುತ್ತೆ, ಇಲ್ಲರಿ ನೀವು ಕಳಿಸ್ಬಿಡ್ರಿ ಮನೆಗೆ, ನಾವು ಕರ್ಕೊಂಡು ಹೋಗ್ತೀವಿ ಅಂತಂದರೆ ಅದು ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಆಗುತ್ತೆ, ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್. ಸೊ ಇದು ಲಾಮಾ ಲೀವ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್. ಸೊ ಈ ರೀತಿ ಎಲ್ಲ ಇದೆ. ಸೊ ನಿಮಗೆಲ್ಲ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಫ್ರೆಂಡ್ಸ್ ದಯವಿಟ್ಟು ಹೇಳ್ತೀನಿ ಕೇಳಿರಿ, ನಾನು ನಿಮಗೆ ಲೈವ್ ಕ್ಲಾಸಲ್ಲಿ ಬಂದು ನಾನು ಟೀಚ್ ಆಗಬೇಕಂದ್ರೆ ಮಿನಿಮಮ್ ಒಂದು 1000 ಸಬ್ಸ್ಕ್ರೈಬರ್ಸ್ ಆಗಲೇಬೇಕು. ಸೊ ಹಾಗಾಗಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟ, ದಯವಿಟ್ಟು 1000 ಸಬ್ಸ್ಕ್ರೈಬರ್ಸ್ನ ಆದಷ್ಟು ಬೇಗ ಮುಗಿಸಿ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ನಮ್ಮೊಂದು ಚಾನಲ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೊ ವಿ ವಿಲ್ ಕಮ್ ಟು ಲೈವ್. ಥ್ಯಾಂಕ್ ಯು ಫ್ರೆಂಡ್ಸ್.